ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಇವತ್ತು ಒಂಥರ ನಂಗೆ ತುಂಬಾ ಖುಷಿ, ತುಂಬಾ ಖುಷಿ, ತುಂಬಾ ಹುಮ್ಮಸ್ಸಿನಿಂದ ಇವತ್ತು ಇವ್ರು ಇಂಟರ್ವ್ಯೂ ಮಾಡ್ಬೇಕಪ್ಪ ಅಂತ ಹೇಳಿ ಆಫೀಸ್ಗೆ ಬೆಳಿಗ್ಗೆ ಓಡ್ ಬಂದ್ಬಿಟ್ಟಿದ್ದೀನಿ. ಸೊ ಯಾರಪ್ಪ ಅಂತ ಹೇಳಿದ್ರೆ ನಿಜಕ್ಕೂ ನಿಮ್ಗೆ ಖುಷಿ ಆಗುತ್ತೆ. ಡೆವಿಲ್ ಸಿನಿಮಾದ ಹೀರೋಯಿನ್ ರಚನಾ ರೈ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಓಪನ್ ಮಾಡಿದ್ರು ಕೂಡ ಇವಾಗ ರಚನಾ ರೈ ಅವರ ಒಂದು ಹಾಡು ಮೊನ್ನೆ ಎಷ್ಟು ರಿಲೀಸ್ ಆಗಿರುವಂತ ಒಂದು ಹಾಡು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ. ತುಂಬಾ ದಿನಗಳಿಂದ ಆಸೆ ಇತ್ತು ಅವ್ರನ್ನ ಮಾತನಾಡಿಸ್ಬೇಕು, ಅವರ ಜರ್ನಿ ಬಗ್ಗೆ ತಿಳ್ಕೋಬೇಕು, ಇಂಡಸ್ಟ್ರಿಗೆ ಯಾಕೆ ಬಂದ್ರು, ಹೇಗೆ ಬಂದ್ರು, ಹೀಗೆ ಹಲವಾರು ಪ್ರಶ್ನೆಗಳು ನನ್ನ ಹತ್ರ ಇದ್ವು. ಸೊ ನಾನು ಕೇಳ್ತಾನೆ ಇದ್ದೆ. ಅವ್ರು ಫ್ರೀ ಮಾಡ್ಕೊಂಡು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಈಗ ನಾನು ರಚನಾ ರೈ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ನೀವು ಹೇಳಂಗೆ ಇಲ್ಲ, ನಿಮ್ ಮುಂದೆ ನಾವು ಚೆನ್ನಾಗಿ ಕಾಣಕ್ ಸಾಧ್ಯನೇ ಇಲ್ಲ. ಎಲ್ಲ ಮೇಕಪ್ ಬೆಳ್ಕೊಂಡ್ ಬಂದಿದ್ದೀವಿ, ನೀವು ವಿತೌಟ್ ಮೇಕಪ್ ಕುತ್ಕೊಂಡಿದ್ದೀರಾ, ಮುದ್ದಾಗಿದ್ದೀರಾ. ಎಸ್, ಬಹಳ ಖುಷಿ ಆಯ್ತು ನಮ್ಮ ಕಚೇರಿಗೆ ಬಂದಿದ್ದು ಇವತ್ತು ನೀವು. ರಚನಾ ರೈ ಅವರು, ನಮ್ಗೆ ಎಲ್ಲರಿಗೂ ಕೂಡ ಇವ್ರನ್ನೊಂದು ಸಂದರ್ಶನ ಮಾಡ್ಬೇಕಲ್ಲ, ಇವ್ರ ಜೊತೆ ಮಾತಾಡಿಸ್ಬೇಕಲ್ಲ ಅಂತ ಎಲ್ರಿಗೂ ಕೂಡ ಒಂದು ಆಸೆ ಇತ್ತು. ಸೊ ನನಗೂ ಇತ್ತು. ಫೈನಲಿ ಇವತ್ತು ಆ ಆಸೆ ಈಡೇರಿದೆ. ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ, ಎಷ್ಟು ಖುಷಿ ಇದೆ. ತುಂಬಾ ಖುಷಿ ಆಗ್ತದೆ. ಅಂದ್ರೆ ನನ್ಗೂ ನಿಮ್ ಜೊತೆ ಒಂದು ಇಂಟರ್ವ್ಯೂ ಮಾಡೋಣ ಅಂತ ತುಂಬಾ ಆಸಕ್ತಿ ಇತ್ತು. ಸೊ ಫೈನಲಿ ಇವತ್ತು ಆ ದಿನ ಮೂಡ್ ಬಂತು. ಐ ಆಮ್ ಸೂಪರ್ ಹ್ಯಾಪಿ ಟು ಬಿ ಹಿಯರ್. ಸೂಪರ್. ನೀವು ಒಂಥರ ಬಹುಮುಖ ಪ್ರತಿಭೆ ಅಂತಾನೆ ಹೇಳಬಹುದು. ಪತ್ರಿಕೋದ್ಯಮದಲ್ಲಿ ಪದವಿ ಪಡ್ಕೊಂಡಿದ್ದೀರಾ, ಜೊತೆಗೆ ಒಂದು ಪುಸ್ತಕವನ್ನ ಬರೆದಿದ್ದೀರಾ, ತುಳು ಸಿನಿಮಾ, ಸರ್ಕಸ್ ಸಿನಿಮಾ ಮೂಲಕ ಬಣ್ಣದ ಜಗತ್ತಿಗೆ ಎಂಟ್ರಿ ಕೊಟ್ರಿ. ಸೊ ಹೇಗ್ ಶುರು ಆಯ್ತು, ಹೇಗೆ ಬಣ್ಣದ ಬದುಕು ಆರಂಭ ಆಯ್ತು ಅಂತ ಹೇಳಿ? ಬಣ್ಣದ ಬದುಕಿಗೆ ಬರ್ತೀನಿ ಅಂತ ನಾನು ಕನ್ಸು ಕಟ್ಕೊಂಡಿರ್ಲಿಲ್ಲ. ಬಿಕಾಸ್ ನನ್ನ ಫೀಲ್ಡ್ ಹೇಳ್ದಂಗೆ ನಾನು ಬೇರೆನೇ ಫೀಲ್ಡ್ ಅಲ್ಲಿ ಇದ್ದಿದ್ದು. ನನ್ಗೆ ನನ್ನ ಲೈಫಲ್ಲಿ ಬೇರೆನೇ ಏನೋ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಸಮ್ ಹೌ ಐ ಥಿಂಕ್ ಗಾಡ್ಸ್ ಪ್ಲಾನ್ ಅಂತಾರಲ್ಲ, ಸೊ ದೇವ್ರು ನನ್ಗೋಸ್ಕರ ಈ ಪ್ಲಾನ್ ನ ಮಾಡಿಟ್ಟಿದ್ರೇನೋ ಗೊತ್ತಿಲ್ಲ. ಬಟ್ ಸಮ್ ಹೌ ಅಂದ್ರೆ ಹಂಗ್ ಹೇಳಕ್ ಹೋದ್ರೆ ಚಿಕ್ಕದ್ರಿಂದ ಐ ವಾಸ್ ಇಂಟು ಆರ್ಟ್ಸ್ ಓನ್ಲಿ. ಡಾನ್ಸ್ ಮಾಡ್ತಾ ಇದ್ದೆ, ಅಲ್ಲಿ ಇಲ್ಲಿ ಸಂಗೀತ ಕಾರ್ಯಕ್ರಮಕ್ಕೂ ಹೋಗ್ತಾ ಇದ್ದೆ, ಅದನ್ನು ಟ್ರೈ ಮಾಡಿದ್ದೀನಿ. ಬಟ್ ಡೋಂಟ್ ಆಸ್ಕ್ ಮಿ ಟು ಸಿಂಗ್. ಅಂಡ್ ಸ್ಪೋರ್ಟ್ಸ್ ಹೋಗ್ತಾ ಇದ್ದೆ. ಸೊ ಇದೆಲ್ಲದ್ರಿಂದ ಎಲ್ಲ ನಾನು ಮಾಡ್ಕೊಂಡು ಬಂದಿರೋದ್ರಿಂದ ನನ್ಗೆ ಐ ಥಿಂಕ್ ಆರ್ಟ್ಸ್ ಮೇಲೆ ತುಂಬಾ ಒಂದು ಇಂಟ್ರೆಸ್ಟ್ ಜಾಸ್ತಿ ಚಿಕ್ಕದ್ರಿಂದ. ಬಟ್ ಐ ನೆವರ್ ನ್ಯೂ ನಾನು ಆರ್ಟಿಸ್ಟ್ ಆಗ್ತೀನಿ ಅಂದ್ರೆ ಆಕ್ಟರ್ ಆಗ್ತೀನಿ ಅಂತ ಯಾವತ್ತೂ ಕನ್ಸ್ ಕಟ್ಕೊಂಡಿರ್ಲಿಲ್ಲ. ಹೆಂಗ್ ಸಿಕ್ಕಿದ್ರಿ ಇವ್ರಿಗೆ, ರೂಪೇಶ್ ಶೆಟ್ಟಿ ಅವ್ರಿಗೆ ಸರ್ಕಸ್ ಸಿನಿಮಾಗೆ ಹೆಂಗ್ ಸಿಕ್ಕಿದ್ರಿ? ನಾನು ಅದೇ ಮಾಡೆಲಿಂಗ್ ಮಾಡ್ತಾ ಇದ್ದೆ. ನಾನು ಮಾಡೆಲಿಂಗ್ ಮಾಡ್ತಾ ನನ್ನ ಫೋಟೋಸ್ ನೋಡ್ಬಿಟ್ಟು ಓಕೆ ಕ್ಯಾಮ್ರಾಗೆ ಮುದ್ದಾಗಿ ಕಾಣಿಸ್ತಾರೆ, ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳಿ ಅಲ್ಲಿಂದ ಒಬ್ರು ನನ್ನನ್ನು ಪುಷ್ ಮಾಡಿರೋದು ಅಷ್ಟೇ. ಅಲ್ಲಿಂದ ಸ್ಟಾರ್ಟ್ ಆಗಿರೋದು. ಟ್ರೈ ಮಾಡೋಣ ಅಂತ ಮಾಡಿ ಬಂದಿರೋದು. ನಾನಿಲ್ಲಿ ಇದೇ ನನ್ನ ವೃತ್ತಿಯಾಗಿ ತಗೋತೀನಿ ಅಂತ ನಾನು ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಟ್ರೈ ಮಾಡೋಣ ಅಂತ ಬಂದಿರೋದು. ಬಟ್ ದೆನ್ ಹೆಂಗ್ ಓಡಾಡ್ತಿದ್ರಿ ರಚನಾ ರೈ ಅವ್ರ ಕಾಲೇಜ್ಗೆಲ್ಲ? ನಿಮ್ನ ಪಡ್ಡೆ ಹುಡುಗರು ಓಡಾಡೋದಕ್ ಬಿಡ್ತಾ ಇದ್ರ ಹೆಂಗೆ ಅಂತ ಹೇಳಿ? ಅದು ನಾನು ಕಾಲೇಜಿಗೆ ಹೋಗ್ತಾ ಇರ್ಲಿಲ್ಲ, ಕ್ಲಾಸ್ಗೆ ಹೋಗ್ತಾ ಇರ್ಲಿಲ್ಲ. ಬಿಕಾಸ್ ನಾನು ಸ್ಪೋರ್ಟ್ಸ್ ಅಂತ ಹೇಳ್ದೆ ಅಲ್ಲ, ಸೊ ಐ ಹ್ಯಾಡ್ ಟು ಟ್ರಾವೆಲ್. ನಮ್ಗೆ ಟ್ರೈನಿಂಗ್ ಕೋಚಿಂಗ್ ಅಂತೆಲ್ಲ ಇರ್ತಿತ್ತು. ಸೊ ನಾವು ಕ್ಲಾಸಿಗೆ ಹೋಗ್ತಿದ್ದೆ ತುಂಬಾ ರೇರ್. ವರ್ಷಕ್ಕೆ ಒಂದ್ ವಾರ 2 ವಾರ ಆ ತರ ಹೋಗ್ತಾ ಇದ್ವಿ. ಬಿಟ್ರೆ ಬರೀ ಕೋರ್ಟ್ ಅಲ್ಲೇ ಇರ್ತಿದ್ವಿ, ಬರೀ ಗ್ರೌಂಡ್ ಅಲ್ಲೇ ಇರ್ತಾ ಇದ್ವಿ. ಸೊ ಹುಡುಗರ ಕಾಟ ಏನು ಇತ್ತಾನೆ, ಹುಡುಗರಂತೂ ಓಡಾಡಕ್ ಬಿಡ್ತಿರ್ಲಿಲ್ಲ. ತೀರಾ ಹಿಂಸೆ ಕೊಟ್ಟವ್ರು ಯಾರು? ನೀನ್ ನನಗ್ ಬೇಕೇ ಬೇಕು, ನೀನ್ ನನ್ ಮದ್ವೆ ಆಗೇ ಆಗ್ತೀನಿ, ನೀನ್ ಲವ್ ಮಾಡೋದಿಲ್ಲೇ ಬಿದ್ದಿದ್ದು ಯಾರು ಅಂತ ಹೇಳಿ ಇತ್ತು ತುಂಬಾ. ಸ್ಕೂಲ್ ಟೈಮ್ ಅಲ್ಲಿ, ಕಾಲೇಜ್ ಟೈಮ್ಸ್ ಅಲ್ಲಿ ಇತ್ತು. ಇವಾಗ ಹಂಗೇನು ಇಲ್ಲ. ನೀವ್ ಯಾರಿಗೂ ಮನಸ್ಸೋಲ್ಲೇ ಇಲ್ವಾ? ಅಯ್ಯಯ್ಯೋ, ತೊಂದ್ರೆ ಇಲ್ಲ, ಹ್ಯಾಪಿ ಇವಾಗ. ಎಸ್, ಕ್ರೀಡೆಯಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರಿ. ಹೇಗೆ ಇವೆಲ್ಲ ಬಂತು ನಿಮಗೆ ಅಂತ ಹೇಳಿ? ಆ ಕಡೆ ಡ್ಯಾನ್ಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಈ ಕಡೆ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತಾವು ಬಾಲ್ಯದಿಂದಲೇ ತೊಡಗಿಸ್ಕೊಂಡು ಇವತ್ತು ದೊಡ್ಡ ಸಿನಿಮಾದಲ್ಲಿ ನೀವು ಕಾಣಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ರಿ. ಸೊ ಹೆಂಗಿತ್ತು ಜರ್ನಿ? ಯಾರು ಸಪೋರ್ಟ್ ಮಾಡಿದ್ದಾರೆ ಅಂತ ಬಾಲ್ಯದಲ್ಲಿ? ಸೊ ಬೇಸಿಕಲಿ ಒಬ್ಳೆ ಮಗಳು ನಾನು. ನನಗೆ ಸಿಬ್ಲಿಂಗ್ಸ್ ಯಾರು ಇಲ್ಲ. ಅಮ್ಮ ಟೀಚರ್ ಆಗಿರೋದ್ರಿಂದ ನನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ನನ್ನನ್ನ ಕ್ಲಾಸಸ್ ಹಾಕೋರು ಅಮ್ಮ. ನನಗೆ ಇಂಟ್ರೆಸ್ಟ್ ಕೂಡ. ನನ್ನ ಫ್ರೆಂಡ್ಸ್ ಏನಾದ್ರು ಮಾಡ್ತಾ ಇದಾರೆ ಅಂದ್ರೆ ನನಗೆ ಹಠ, ನನಗೆ ಕಲಿಬೇಕು. ಇವಾಗ ಅವ್ರು ಮಾಡ್ತಾ ಇದಾರೆ ಅಂದ್ರೆ ನನ್ಗೂ ಮಾಡ್ಬೋದು ಅನ್ನೋ ಒಂದು ಛಲ ಇತ್ತು ನನ್ಗೆ. ಸೊ ಅವ್ರು ಏನೇನ್ ಮಾಡ್ತಾ ಇದ್ರು, ಯಾರ್ಯಾರು ಏನಾದ್ರು ಹೊಸ ಫೀಲ್ಡ್ ಯಾರಾದ್ರೂ ಇಂಟ್ರೊಡ್ಯೂಸ್ ಆಗ್ತಾ ಇದಾರೆ ಅಂದ್ರೆ ನಾನು ಕಲಿತೀನಿ, ನಾನು ಮಾಡ್ತೀನಿ. ಬಟ್ ಅವ್ರಕ್ಕಿಂತ ಒಂದ್ ಸ್ಟೆಪ್ ಜಾಸ್ತಿನೇ ಕಲಿತಾ ಇದ್ದೆ ನಾನು. ಸೊ ಹಠ ಇತ್ತು ನನ್ಗೆ. ಯಾವ್ದೇ ವಿದ್ಯೆ ಆಗ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾ ಇದ್ದೆ. ಸೊ ಒಂದ್ ಸ್ಟೆಪ್ ಎಲ್ರಿಗಿಂತ ಮುಂದೆ ಇಡ್ಬೇಕು, ಗುಂಪಲ್ ಗೋವಿಂದ ಆಗೋದ್ಕಿಂತ ನಂದೇ ಆದಂತ ಒಂದು ಯುನೀಕ್ ವೇನ ಫಾರ್ಮ್ ಮಾಡ್ಕೊಂಡು ಬಂದೆ ನಾನು. ಸೊ ಹಂಗೆ ನನ್ನನ್ನ ನಾನು ಬ್ಯುಸಿ ಆಗಿ ಇಟ್ಕೊಳ್ಳೋಕೆ ಇದೆಲ್ಲಾ ಫೀಲ್ಡ್ಸ್ ಅಲ್ಲಿ ನನ್ನ ಅಮ್ಮ ಬೇಸಿಕಲಿ ಪ್ರತಿಯೊಂದಕ್ಕೂ ಹಾಕೋರು. ಸ್ಪೋರ್ಟ್ಸ್,
ಡಾನ್ಸು ಸಂಗೀತ ಅದು ಇದು ಅಂತ ಕಲಿ. ವಿದ್ಯೆ ಕಲ್ತ್ರೆ ನಮ್ಗೆ ನಷ್ಟ ಇಲ್ಲ ಅಲ್ಲ ಅದರಿಂದ. ಅದನ್ನ ಒಂದಲ್ಲ ಒಂದಿನ ನಮಗೆ ಲಾಭನೇ ಹೊರತು ಅದ್ರಿಂದ ನಷ್ಟ ಇಲ್ಲ ಅಂತ ಹೇಳಿ ಕಲಿ ಅಂತ ಹೇಳ್ಬಿಟ್ಟು ನನ್ನ ಅಮ್ಮ ಸಪೋರ್ಟ್ ಮಾಡ್ತಾ ಇದ್ದೀನಿ ನನ್ಗೆ. ಸೂಪರ್. ಪುತ್ತೂರ್ದ ಮುತ್ತು ನೀವು. ಪುತ್ತೂರಿನ ಜನ ಈಗ ಡೆವಿಲ್ ಸಿನಿಮಾದಲ್ಲಿ ನೀವು ಹೀರೋಯಿನ್ ಅಂತ ಆದ ತಕ್ಷಣ ಹೇಗೆ ಸಂಭ್ರಮಿಸಿದ್ರು? ನಿಮ್ ಗಮನಕ್ಕೆ ಬಂದಿರುತ್ತೆ, ಒಂದು ಪೇರೆಂಟ್ಸ್ ಮೂಲಕ ಬಂದಿರುತ್ತೆ ನಿಮ್ಗೆ, ಇಲ್ಲ ಸ್ನೇಹಿತರ ಮೂಲಕ ಬಂದಿರುತ್ತೆ. ಯಾವ ರೀತಿ ಸಂಭ್ರಮಿಸ್ತಾ ಇದಾರೆ ಪಾಪ ನಮ್ಮೂರ್ ಜನ ಹೆಂಗೆ ಅಂದ್ರೆ ನಾನೊಂಥರ ಮನೆ ಮಗಳಾಗೋಗಿದ್ದೀನಿ ಅವ್ರಿಗೆ. ಅವ್ರ ಮನೆ ಮಗಳಿಗೆ ಎಷ್ಟು ಸಪೋರ್ಟ್ ಮಾಡ್ತಾರಲ್ಲ ಅದೇ ತರ ಸಪೋರ್ಟ್ ಮಾಡ್ತಾ ಇದಾರೆ. ನೀ ಟೆನ್ಷನ್ ಮಾಡ್ಬೇಡ, ಅದು ಅಲ್ಲಿ ಬ್ಯಾನರ್ ನಾವ್ ಹಾಕಿಸ್ತೀವಿ. ಯಾರು ಹೇಳ್ತಾರೆ ಅಲ್ಲಿ ಇಲ್ಲಿ ಬ್ಯಾನರ್ ಎಲ್ಲ ಬರ್ಬೇಕು ನಾಡ್ದು ಸಿನಿಮಾ ರಿಲೀಸ್ ಆದ ತಕ್ಷಣ ನಾವ್ ಹಾಕ್ತಿವಿ, ಅದಕ್ಕೆ ನಾವ್ ಕಾಸು ಹಾಕ್ಬಿಟ್ಟು ಹಾಕ್ತಿವಿ ಅಂದ್ರೆ ಆ ತರ ಸಪೋರ್ಟ್ ಅಲ್ಲಿ. ಅವ್ರು ಇವ್ರು ಅಂತಲ್ಲ, ನಮ್ಮೂರ್ ಹುಡುಗಿ ನಮ್ಗೊಂದ್ ಹೆಸರಲ್ವಾ ನಮ್ಮೂರ್ ಹುಡುಗಿ ಅಂದ್ರೆ ಅವ್ರ ಮನೆ ಮಗಳು ಹೆಂಗೆ ಹೊಗಳ್ತಾರೆ ಅಲ್ವಾ, ಹೆಂಗ್ ಹೇಳ್ಕೊಂಡ್ ಬರ್ತಾರೆ ನಮ್ಮ ಮನೆ ಹುಡುಗಿ ಅಂತ, ಹಂಗ್ ಹೇಳ್ಕೊಂಡ್ ಬರ್ತಾರೆ ನಮ್ಮೂರವಳು ನಮ್ಮೂರವಳು ಅಂತ. ಸೊ ಅದು ಭಾರಿ ಹೆಮ್ಮೆ ನನ್ಗೆ. ಡೆವಿಲ್ ಸಿನಿಮಾ ಹೇಗ್ ಸಿಕ್ತು ನಿಮ್ಗೆ? ಆಡಿಷನ್ಸ್ ಎಷ್ಟ್ ಜನ ಆಡಿಷನ್ ಇದ್ರು ಅಂತ ನಿಮ್ಗೂ ಗೊತ್ತಿರ್ಬೋದು. ಬಾಲಿವುಡ್ ಅಲ್ಲಿ ಇಲ್ಲಿ ಎಲ್ಲಾ ಕಡೆಯಿಂದನೂ ಡೆವಿಲ್ ಸಿನಿಮಾಗೆ ಆಡಿಷನ್ಸ್ ಅಂದ್ರೆ ಬರಕ್ ರೆಡಿ ಇರ್ತಾ ಇದ್ರು. ಸರ್ ಜೊತೆ ಯಾರೇ ಆಗಿದ್ರು ಖಂಡಿತವಾಗ್ಲೂ ಅದೊಂದು ಆಸೆ ಇರತ್ತೆ ಅಲ್ಲ, ಎಂತ ಆಕ್ಟರ್ಗಾದ್ರೂ ಸರ್ ಜೊತೆ ಸ್ಕ್ರೀನ್ ಹಂಚ್ಕೊಳ್ಳೋದು ಅಂದ್ರೆ ಅದೊಂಥರ ಇಟ್ಸ್ ಅ ಬಿಗ್ ಥಿಂಗ್. ಸೊ ಹಂಗಿರ್ಬೇಕಾದ್ರೆ ಆಡಿಷನ್ ಕಾಲ್ ಇತ್ತು. ನಾನ್ ಸುಮ್ನೆ ಅಂದ್ರೆ ಅದೇನ್ ಸಿಗತ್ತೆ ಆಗತ್ತೆ ಅಂತೆಲ್ಲ ಅಲ್ಲ, ಟ್ರೈ ಮಾಡೋಣ, ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ, ದೊಡ್ಡ ಪ್ರೊಡಕ್ಷನ್ ಹೌಸ್, ಸೊ ಅದಕ್ಕೊಂದು ಆಡಿಷನ್ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡ್ ಬರ್ಬೋದು, ಅದೊಂದು ಇರತ್ತೆ ಅನ್ಕೊಂಡು ನಾನು ಆಡಿಷನ್ಸ್ ಹೋಗಿರೋದು. ಬಟ್ ಐ ನೆವರ್ ನ್ಯೂ. ಸೊ ಪ್ರಕಾಶ್ ಸರ್ ಇದ್ರು, ಅದನ್ನ ಆಡಿಷನ್ಸ್ ಮಾಡಮ್ಮ ಅಂತ ಹೇಳಿ ಇರೋದ್ರಲ್ಲಿ ಟಫೆಸ್ಟ್ ಸೀನ್ ನ ಸಿನಿಮಾದಲ್ಲಿ ಇರೋದ್ರಲ್ಲಿ ಟಫೆಸ್ಟ್ ಸೀನ್ ನ ನನಗೆ ಕೊಟ್ರು, ಮಾಡಿ ತೋರ್ಸು ಇದನ್ನ ಅಂತ ಮಾಡಿದೆ. ಅಂದ್ರೆ ನನಗೆ ಸ್ಟೇಜ್ ಕ್ಯೂ ನಿಂತ್ಕೊಂಡೇ ಹೋದ್ರೆ ಅದು ಹೆಂಗೆ, ಅದು ಹೆಂಗಿತ್ತ ಪ್ರೊಸೆಸ್? ಇಲ್ಲ ಅಂದ್ರೆ ಅವ್ರು ಹಂಗ್ ಮಾಡ್ತಾ ಇರ್ಲಿಲ್ಲ, ಗ್ರೂಪ್ ಇರ್ಲಿಲ್ಲ, ಕಾಲ್ ಬಂತು, ಫೋಟೋಸ್ ಎಲ್ಲ ಫಸ್ಟ್ ನಾವು ಕಳಿಸ್ಬೇಕಲ್ಲ. ಸೊ ಅಲ್ಲಿ ಓಕೆ ಆದ್ರೆ ದೆನ್ ಆಡಿಷನ್ಸ್ ಬರುತ್ತೆ. ಸೊ ಅದೆಲ್ಲ ಕಳಿಸಿದಾಗ ಓಕೆ ವಿ ಆರ್ ರೆಡಿ ಟು ಮೀಟ್ ಹರ್ ಅಂತ ಹೇಳಿ ಅಲ್ಲಿ ಕರ್ಸ್ಕೊಂಡಿರೋದು. ಅಲ್ಲಿ ಆಫೀಸ್ಗೆ ಕರ್ಸ್ಕೊಂಡ್ರು, ತಶ್ವಿನಿ ಮ್ಯಾಮ್ ಮತ್ತೆ ಪ್ರಕಾಶ್ ಸರ್ ಇದ್ರು. ಸೊ ಆಫೀಸಿಗೆ ಕರ್ಸ್ಕೊಂಡ್ರು, ಇದು ಹಿಂಗಿದೆ ಅಂತ, ಇದನ್ನ ಮಾಡಿ ತೋರಿಸಿ ಅಂತ ಹೇಳಿದ್ರು. ಕ್ಯಾಮರಾ ಇಟ್ರು, ಎಲ್ಲ ಆಯ್ತು. ಆಡಿಷನ್ ಮಾಡಿದೆ. ನನಗೆ ಸ್ಟೇಜ್ ಫಿಯರೆನ್ಸ್ ಇರ್ಲಿಲ್ಲ. ಸೊ ಆಡಿಷನ್ಸ್ ನಾನು ನೀಟಾಗಿ ಕೊಟ್ಟೆ. ಮೇ ಬಿ ಅದರಿಂದ ಪ್ರಕಾಶ್ ಸರ್ಗೆ ಆ ಸ್ಪಾರ್ಕ್ ನೋಡಿರೋದು ಪ್ರಕಾಶ್ ಸರ್ ನನ್ನಲ್ಲಿ. ಓಕೆ ಈ ಹುಡುಗಿ ಮಾಡ್ಬೋದು ಅಂತ ಅವತ್ತೇ ಹೇಳಿರ್ಲಿಲ್ಲ ನನ್ಗೆ, ಅವತ್ತು ಒಪ್ಕೊಂಡು ಇರ್ಲಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ರೌಂಡ್ ಇನ್ನೊಂದು ಆಡಿಷನ್ ಇತ್ತು, ಲುಕ್ ಟೆಸ್ಟ್ ಇತ್ತು. ಇದೆಲ್ಲ ಮಾಡಾದ್ಮೇಲೆ ಪ್ರಕಾಶ್ ಸರ್ ಇಲ್ಲ ಇವಳು ಮಾಡ್ತಾಳೆ, ನನ್ ಪಾತ್ರಕ್ಕೆ ಈ ಹುಡುಗಿ ಸೂಕ್ತ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿರೋದು ಪ್ರಕಾಶ್ ಸರ್. ಸೂಪರ್ ಸೂಪರ್. ಕಾಲ್ಗೋಸ್ಕರ ವೆಯ್ಟ್ ಮಾಡಿದ್ಯಾ ಹೇಗೆ ಅಂತ ಹೇಳಿ ನೀವು? ಇಲ್ಲ ನಾನು ಹೇಳ್ದೆ ಅಲ್ಲ, ನಾನು ಆಸೆ ಇಟ್ಕೊಂಡು ಹೋಗಿರೋದಲ್ಲ, ಸುಮ್ನೆ ಒಂದು ಟ್ರೈ ಮಾಡ. ನನಗೆ ಅದು ಕಾಲ್ ಬರುತ್ತೆ ಅದು ಇದೆಲ್ಲ ಏನು ಗೊತ್ತೇ ಇಲ್ಲ. ಸುಮ್ನೆ ಅದು ಇದೆಲ್ಲ ನನಗೆ ಯಾಕೆ ಬರುತ್ತೆ, ಅಷ್ಟು ದೊಡ್ಡ ಹೀರೋಯಿನ್ಸ್ ಹೆಸರೆಲ್ಲ ಇರ್ಬೇಕಾದ್ರೆ ಓಡಾಡ್ತಿರ್ಬೇಕಾದ್ರೆ ನನಗೆ ಏನಕ್ಕೆ ಬರುತ್ತೆ ಅಂತಿತ್ತು. ಬಟ್ ಒಂದು ಕಾಲ್ ಬಂದಾಗ ಲೈಕ್ ಆಮೇಲೆ ಆ ಕ್ಷಣ ಹೇಳಿ, ಕಾಲ್ ಬಂದಾಗ ನೀವ್ ಹೆಂಗ? ನಿಜ ಅಂದ್ರೆ ನಿಮ್ಗೂ ಇವಾಗ ಆತರ ದೊಡ್ಡ ದೊಡ್ಡ ಏನಾದ್ರು ಬಂದ್ರೆ ಒಮ್ಮೆ ಒಪ್ಕೋತೀರಾ ನೀವು? ನಮ್ಗೆ ಬರ್ತಾ ಇದೆಯಾ ಅದೊಂದು ಡೌಟ್ ಅಲ್ಲಿ ಇದ್ದೆ ನಾನು. ಬಟ್ ಇಲ್ಲ, ನನ್ಗೆ ಪ್ರಕಾಶ್ ಸರ್ ಅದಾದ ತಕ್ಷಣನೇ ಆಫೀಸಿಗೆ ಕರೆದ್ರು, ಮೀಟಿಂಗ್ ಎಲ್ಲ ಮಾಡಿ, ಇಲ್ಲಮ್ಮ ಈ ಪಾತ್ರಕ್ಕೆ ನೀನು ಸೂಕ್ತ ಅಂದ್ರೆ ಆಪ್ಟ್ ಆಗ್ತೀಯಾ, ನೀನ್ 100% ಕೊಡ್ತೀಯಾ ಅಂದ್ರೆ ಯು ಆರ್ ಎನ್ ಅಂತ ನನ್ಗೆ ಅವಕಾಶ ಕೊಟ್ಟಿರೋದು ಅವರು. ಆ ಪ್ರೊಡಕ್ಷನ್ ಹೌಸ್ಗೆ ನಾನು ಉಸಿರಿರೋವರೆಗೂ ಐ ಹ್ಯಾವ್ ಟು ಆ ಪ್ರೊಡಕ್ಷನ್ ಹೌಸ್ ಹೆಸರು ಹೇಳ್ಕೊಂಡು ಬರ್ತೀನಿ ನಾನು. ಶ್ರೀ ಜಯಮಾತಾ ಕಂಬೈನ್ಸ್ ನನಗೆ ಅದು ಯಾವತ್ತಿದ್ರು ನಾನು ಇನ್ಮೇಲಿಂದ ನಂದು ಏನೇ ಸಕ್ಸಸ್ ಅಥವಾ ಏನೇ ಇದ್ರು ಅದು ಅವ್ರಿಗೆ ಸಮರ್ಪಣೆ. ಇದ್ರ ಜೊತೆ ಬೇರೆ ಯಾವೆಲ್ಲ ಪ್ರಾಜೆಕ್ಟ್ ಗಳಿದಾವೆ? ಇದೆ ಇದ್ರಲ್ಲಿ ಇದಾದ್ಮೇಲೆ ಲೈನ್ಅಪ್ಸ್ ಇದೆ. ಐ ಥಿಂಕ್ ಅದು ಪ್ರೊಡಕ್ಷನ್ ಹೌಸ್ ಇಂದನೇ ಅನೌನ್ಸ್ ಆದ್ರೆ ಅದಷ್ಟು ಬೇಗ ಆಗುತ್ತೆ. ಇಲ್ಲೇ ಇರ್ತೀರಾ ಅಥವಾ ಹೊರಗಡೆ ಇಲ್ಲ ಫಸ್ಟ್ ಬಂದಿರಬಹುದು. ಐ ಥಿಂಕ್ ನಾನು ಹೊರಗಡೆಯಿಂದಲೂ ಕೂಡ ಅವಕಾಶಗಳು ಬಂದಿರುತ್ತೆ. ಅವ್ರಿಗೆಲ್ಲ ಹೇಗ್ ಬ್ಯಾಲೆನ್ಸ್ ಮಾಡ್ತಾ ಇದೀರಾ ಅಂತ ಹೇಳಿ? ಸದ್ಯಕ್ಕೆ ಬರ್ತಾ ಇದೆ. ಸೊ ಫಸ್ಟ್ ಇಲ್ಲಿ ಪ್ರಿಫರೆನ್ಸ್ ಕೊಟ್ಟು ಆಮೇಲೆ ಅದನ್ನ ನೋಡ್ಕೊಂಡ್ ಮಾಡ್ಕೊಂಡು ಹೋಗೋಣ ಅಂತ. ಬಿಕಾಸ್ ಆರ್ಟಿಸ್ಟ್ಗೆ ಆ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ಬರೋದ್ ಕಮ್ಮಿ ಅಲ್ವಾ. ಸೊ ನಮ್ ಜನ ಯಾವತ್ತು ಅಂದ್ರೆ ಇಲ್ಲೋರ್ ನಮಗ್ ಸಪೋರ್ಟ್ ಮಾಡ್ತಾರೆ ಹೊರತು ಮಾಡಬೇಡಿ ಅಂತ ಯಾವತ್ತೂ ಹೇಳಿಲ್ಲ, ಹೇಳೋದು ಇಲ್ಲ. ನನ್ ಪ್ರಕಾರ ಅವ್ರು ಕೇಳ್ಕೊಳ್ಳೋರು ಇಷ್ಟೇ, ನಾವು ಕೊಟ್ಟಿರೋ ಪ್ರೀತಿ, ಬೆಳ್ದು ಬಂದಿರೋ ದಾರಿ, ಇದನ್ನ ಮರಿಬೇಡಿ. ಎಲ್ಲೇ ಹೋಗಿ ನಾವಿರ್ತೀವಿ ನಿಮ್ ಜೊತೆ, ಬಟ್ ಬಂದಿರೋ ದಾರಿ, ಜನ ಕೊಟ್ಟೆ ತೋರಿಸಿರೋ ಪ್ರೀತಿ, ಅದನ್ನ ಮರಿದೇ ಇದ್ರೆ ಆಯ್ತು. ಹೇಗ್ ಸಂಭ್ರಮಿಸಿದ್ರು? ಅವ್ರಿಗೆ ವಿಚಾರ ಗೊತ್ತಾದಾಗ ಅಮ್ಮನ ರಿಯಾಕ್ಷನ್ ಹೇಗಿತ್ತು, ನಿಮ್ ಸ್ನೇಹಿತರ ರಿಯಾಕ್ಷನ್ ಹೇಗಿತ್ತು ಅಂತ? ನಾನ್ ಯಾರಿಗೂ ಹೇಳೂ ಇರ್ಲಿಲ್ಲ ಫಸ್ಟ್ ಆಫ್ ಆಲ್ ಹಿಂಗ್ ಹೋಗ್ತಾ ಇದೀನಿ ಅಂತ. ಬಿಕಾಸ್ ನಾನು ಸುಮ್ನೆ ಟ್ರೈ ಮಾಡಕ್ಕೆ ಅಂತ ಹೋಗಿರೋದಲ್ವಾ, ನನ್ಗೂ ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂತ ನಾನು ಯಾರಿಗೂ ಹೇಳೂ ಇರ್ಲಿಲ್ಲ. ಅಮ್ಮಾಗೆಲ್ಲ ನಂಬಕ್ಕೂ ಆಗಿಲ್ಲ. ಅಮ್ಮಗೆ ದರ್ಶನ್ ಸರ್ ಅಂದ್ರೆ ತುಂಬಾ ಪ್ರೀತಿ ಮೊದ್ಲಿಂದಾನು, ಅವ್ರ ವ್ಯಕ್ತಿತ್ವ, ಅವ್ರ ಗುಣ ಎಲ್ಲ ನೋಡ್ತಾ ಇರ್ತಾರಲ್ವಾ. ಸೊ ಭಾರಿ ಪ್ರೀತಿ ನಮ್ ಫ್ಯಾಮಿಲಿಗೆ ಎಲ್ರಿಗೂ ಅವ್ರಂದ್ರೆ.
ಅವ್ರ ಜೊತೆ ಸಿನಿಮಾನ ನಿಜಾನ ಯಾರು ನಂಬಕ್ಕೆ ರೆಡಿ ಇಲ್ಲ. ಶೂಟಿಂಗ್ ಹೋಗಿ ಅದಿನದ್ದು ಆ ಶೂಟ್ ಲೊಕೇಶನ್ ಫೋಟೋ ಬಂದ್ಮೇಲೆನೆ ಅಮ್ಮ ನಂಬಿದ್ದ ಹೌದಲ್ಲ ಅಂತ. ಸೊ ಎಲ್ರಿಗೂ ಹಾಗೆ ಒಂಥರ ಕನ್ಸಿಂದ ಆಚೆ ಎದ್ದು ಬಂತ ಕ್ಷಣ ಅದು ನಮ್ಗೆಲ್ಲರಿಗೂ. ಓಕೆ, ನಿಮ್ಮ ಬಾಲ್ಯದ ದಿನಗಳನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಹೇಗಿರ್ತಿ? ತರ್ಲೆನ, ತುಂಟಿನ, ಏನಾದ್ರು ಅಪ್ಪ ಅಮ್ಮನ ಜೋಬಿಂದ ಹಣ ಕದ್ದಿದ್ದೀಯಾ, ಸುಳ್ಳು ಹೇಳಿದ್ದೀಯಾ, ಯಾವತ್ತು ಮನ್ಸಲ್ಲಿ ಉಳ್ಕೊಂಡಿರುವಂತ ವಿಚಾರಗಳೇನು ಬಾಲ್ಯದ ದಿನಗಳ ಬಗ್ಗೆ ಬಂತು ಅಂದ್ರೆ? ನಾನ್ ತುಂಬಾ ಪೋಖ್ರಿ ಸಿಕ್ಕಾಪಟ್ಟೆ ಪೋಖ್ರಿ ನಾನಂತೂ. ನಮ್ದೊಂದ್ ಗ್ಯಾಂಗ್ ಇರೋದು, ಚಿಲ್ಲರ್ ಪಾರ್ಟೀಸ್ ನಾವು. ಭಾರಿ ಒಂದ್ ಅಮ್ಮಗಂತೂ ಟಾರ್ಚರ್ ಕೊಟ್ಟಿದ್ದೀನಿ ನಾನು ಇಷ್ಟು ದೊಡ್ಡೋಳ್ ಮಾಡಿದಾರೆ ಅಂದ್ರೆ ಅಮ್ಮದೊಂದ್ ಸಾಧನೆ ಅದು. ಅಯ್ಯಯ್ಯೋ, ಐ ವಾಸ್ ದಾಟ್ ಮಿಸ್ಚೀವಿಯಸ್ ಚಿಕ್ಕದಿರ್ಬೇಕಾದ್ರೆ. ಬಟ್ ಇವಾಗಿಲ್ಲ, ಹಂಗಿಲ್ಲ ಇದೀನಿ. ಬಟ್ ಚಿಕ್ಕದಿರೋ ಅಷ್ಟು ತರಲೆ ಮಾಡಲ್ಲ. ಇದೆ ಪಾಪ, ಅಮ್ಮ ಕಾಟ ಕೊಟ್ಟಿರೋದು ತುಂಬಾ ಇದೆ. ಬಟ್ ಹಣ ಅದೆಲ್ಲ ನಾನ್ ಮಾಡಿಲ್ಲ. ಬಿಕಾಸ್ ನಾನ್ ಕೇಳ್ದಂಗ್ ಕೊಡ್ತಾ ಇದ್ರು ನನ್ಗೆ, ಅದೊಂದಿತ್ತು. ಅಂಡ್ ಸುಳ್ಳು ಹೇಳಿದೀರಾ? ಯಾವುದು ಅಂತಹ ಒಂದು ಸುಳ್ಳು ಅಂತ ಹೇಳಿ ಆಮೇಲೆ ಗೊತ್ತಾಗಿ ಸಿಕ್ಕಾಕೊಂಡು ಬೈಸ್ಕೊಂಡಿದ್ದು ಒಡಿಸ್ಕೊಂಡಿದ್ದು? ಮಾತ್ರ ಇದನ್ನ ಅಮ್ಮಗ್ ಮಾತ್ರ ತೋರಿಸ್ತಾ ಇರಂಗೆ ಏನಾದ್ರು ಮಾಡ್ಬೋದಾ? ಹಂಗೆ ನೋಡಿ ಬಿಡಿ. ಇವಾಗ ಏನು ಮಗಳು ಸಾಧನೆ ಮಾಡಿದಾಗ ಈಗ ಅವ್ರು ನೋಡ್ತಿದ್ರೆ ಎಂಜಾಯ್ ಮಾಡ್ತಾರೆ. ಓ ಇಲ್ಲ, ಕಸಿನ್ಸ್ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಜೊತೆ ಹೋಗಿರೋದಿದೆ. ಅದೆಲ್ಲ ಚಿಕ್ಕ ಪುಟ್ಟದು ಅಷ್ಟೇ, ಅಂತದ್ದು ಮಾಡಿರೋದಿದೆ. ಅಲ್ಲಿ ಯಾರೋ ನೋಡ್ಬಿಟ್ಟು ಮಾಮೀರ್ ನಮ್ಮ ಮಗಲ್ ಲುಲ್ಲೋಲು ಅಂತ ಹೇಳ್ಕೊಂಡು ಕಾಲ್ ಎಲ್ಲ ಮಾಡಿರೋದಿದೆ. ಅದಷ್ಟೇ ಅಷ್ಟೇ ಅಷ್ಟೇ ಅಷ್ಟೇ. ಸೂಪರ್, ಚೆನ್ನಾಗಿದೆ. ನನ್ಗೆ ನಿಮ್ ಮಾತುಗಳನ್ನ ಕೇಳುವಾಗ ಇವನ್ ಫೋನಲ್ಲಿ ಮಾತಾಡುವಾಗ್ಲೂ ಕೂಡ ಮುತ್ತಿನಂತೆ ಮಾತಾಡ್ತೀರಾ ನೀವು. ನಿಮ್ ಮಾತು ತುಂಬಾ ಮುತ್ತಿದೆ. ಮಾತು ಯಾರಿಗೂ ಹರ್ಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ತುಂಬಾ ಪ್ರೀತಿಯಿಂದ ಮಾತಾಡ್ತೀರಾ. ಅಂಡ್ ತುಂಬಾ ಚೆನ್ನಾಗಿ ಕನ್ವಿನ್ಸ್ ಮಾಡ್ತೀರಾ. ಇದು ಹೇಗ್ ಬಂತು ನಿಮ್ಗೆ ಅಂತ ಹೇಳಿ? ಟ್ಯಾಲೆಂಟ್, ಸೀಕ್ರೆಟ್ ಹರಟೆ ಆಗ್ಬಾರ್ದು. ಹೌದು, ನೀವೇನಾದ್ರು ಹೇಳ್ತಿದ್ರೆ ಓಕೆ ನಾವೇ ಇಲ್ಲ ಆಯ್ತಾಯ್ತು ಓಕೆ. ಇಲ್ಲ, ನನಗೆ ನನ್ನ ಮನ್ಸು ಸ್ವಲ್ಪ ಹಂಗೆ. ಐ ಕಾಂಟ್ ಹರ್ಟ್ ಇನ್ನೊಬ್ರಿಗೆ. ನನಗೆ ನನ್ನಿಂದ ಯಾರಿಗೂ ಬೇಜಾರಾಗ್ಬಾರ್ದು. ನನ್ನಿಂದ ಯಾರಿಗೂ ರಾತ್ರಿ ನಾನು ಹಿಂಗ ಅಂದ ತಕ್ಷಣ ಪಾಪ ಈ ಊಟ ಬಿಡೋದಾಗ್ಲಿ ಅಥವಾ ನೆಮ್ಮದಿನೇ ಇಲ್ದೆ ಪಾಪ ಅದನ್ನೇ ಯೋಚನೆ ಮಾಡ್ಕೊಂಡು ಯಾರಿಗೂ ಆ ಪರಿಸ್ಥಿತಿಲಿ ಯಾರು ಕೊಡ್ಬಾರ್ದು. ಆ ಪರಿಸ್ಥಿತಿನ ಯಾರಿಗೂ ಆ ಲೈಫಲ್ಲಿ ಬರ್ಬಾರ್ದು. ನಮ್ಮಿಂದಾಗಿ ಒಬ್ರು ಅದೇ ನಿದ್ದೆ ಬಿಟ್ಟು, ಊಟ ಬಿಟ್ಟು, ಅಥವಾ ಅದನ್ನೇ ಯೋಚನೆ ಮಾಡ್ಕೊಂಡು ಅವ್ರ ಹೆಲ್ತ್ ಅಪ್ಸೆಟ್ ಆಗಿ ಬೇರೆದ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ. ಯಾರಿಗೂ ಆತರ ಸಿಚುವೇಶನ್ ನಾವು ನಮ್ಮಿಂದ ಕೊಡಕ್ ಹೋಗ್ಬಾರ್ದು. ಸೊ ದಟ್ಸ್ ವಾಟ್ ಐ ಬಿಲೀವ್. ಓಕೆ, ಒಂದೇ ಒಂದು ಸಲ ಸೋತು ಬಿಡು ನೀ ಸಿಂಗರ್ ಮೇನೆ ಆಗಿದ್ರ ನನ್ ಚಾನ್ಸ್ ಇಲ್ಲ, ಅಷ್ಟೇ ಹೇಳಕ್ ಬರೋದು. ನೀವ್ ಹೇಳಿ ಅಂತ ಅಷ್ಟೇ ಹೇಳಿ, ಎಷ್ಟು ಗೊತ್ತಿದೆ ಅಷ್ಟೇ ಹೇಳಿ. ಗಂಟಲಲ್ಲಿ ಏನಿಲ್ಲ, ಹೇಳಿ. ಟ್ರೈ ಪ್ಲೀಸ್ ಟ್ರೈ. ಮೊದ್ಲೇ ನಿಮ್ಗೆ ಇದಿತ್ತ ಆಸೆ ಇತ್ತ ನನ್ ಬಣ್ಣದ ಬದುಕಿಗೆ ಹೋಗ್ಬೇಕಂದ್ರೆ? ಬಾಲ್ಯದಲ್ಲೇ ಇತ್ತ ನಾನು ಸಿನಿಮಾ ಹೀರೋಯಿನ್ ಆಗ್ಬೇಕು ಈ ತರದ ಕನಸಿತ್ತ? ಹೀರೋಯಿನ್ ಆಗ್ಬೇಕು ಅಂತ ಒಂದಿನಕ್ಕೂ ನಾನು ಕನ್ಸು ಕಟ್ಕೊಂಡಿಲ್ಲ. ಬಟ್ ಆರ್ಟಿಸ್ಟ್ ಆಗ್ಬೇಕು, ಸ್ಟೇಜ್ ಆರ್ಟಿಸ್ಟ್ ಆಗ್ಬೇಕು ಅಂತ ಇತ್ತು ನನ್ಗೆ. ಬಟ್ ಅದೇ ನನ್ ಪ್ರೊಫೆಷನ್ ಆಗತ್ತೆ ಅಂತ ಇರ್ಲಿಲ್ಲ. ಬಟ್ ನನ್ಗೆ ಇಷ್ಟ ಇತ್ತು, ಇಷ್ಟ ಇತ್ತು ಡೀಪ್ ಡೌನ್. ಐ ಥಿಂಕ್ ಐ ಆಲ್ವೇಸ್ ವಾಂಟೆಡ್ ಟು ಬಿ. ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ಲೈಕ್ ಚೆನ್ನಾಗಿ ರೆಡಿ ಆಗೋದು, ಹೀರೋಯಿನ್ ಯಾವ್ದೋ ಸಿನಿಮಾ ನೋಡಿದ್ರೆ ಅದೇ ಹೀರೋಯಿನ್ ತರ ಆಕ್ಟ್ ಮಾಡೋದು. ಒಂದಿನ ಫುಲ್ ನಾನು ಅದೇ ಕ್ಯಾರೆಕ್ಟರ್. ಇವಾಗ ಸಿನಿಮಾದಲ್ಲಿ ಥಿಯೇಟರ್ ಅಲ್ಲಿ ಹೋಗ್ಬಿಟ್ಟು ಯಾವ್ದಾದ್ರು ಸಿನಿಮಾ ನೋಡ್ಕೊಂಡು ಬರ್ತೀರಾ ಅನ್ಕೊಳ್ಳಿ, ಅಥವಾ ಮನೇಲಿ ಅದು ಸಿನಿಮಾ ನೋಡಿರ್ತೀರಾ ಅನ್ಕೊಳ್ಳಿ. ಸೊ ಆ ಕ್ಯಾರೆಕ್ಟರ್ ಹೆಂಗಿರತ್ತೆ ಅದೇ ಕ್ಯಾರೆಕ್ಟರ್ ನಾನು ನೆಕ್ಸ್ಟ್ ಡೇ ಫುಲ್ ಅಮ್ಮಗೆಲ್ಲ ಬರೀ ಅದೇ ಇದ್ ಮಾಡ್ತಾ ಇರ್ತೀನಿ. ಅದೇ ಕ್ಯಾರೆಕ್ಟರ್ ತರ ಮಾತಾಡೋದು, ಬಿಹೇವ್ ಮಾಡೋದು, ಅದೇ ತರ ಮಾಡ್ತಾ ಇರ್ತಿದ್ದೆ ಚಿಕ್ಕದಿರ್ಬೇಕಾದ್ರೆ. ಸೂಪರ್. ಆಯ್ತು, ಡೆವಿಲ್ ಶೂಟಿಂಗ್ ಎಂಟ್ರಿ ಕೊಟ್ರಿ. ಫಸ್ಟ್ ಡೇ ಹೇಗಿತ್ತು? ಫಸ್ಟ್ ಡೇ ಇಲ್ಲೇ RR ನಗರಲ್ಲಿ ಶೂಟಿಂಗ್ ಇದ್ದಿದ್ದು. ನನಗೆ ಶ್ರೀನಿವಾಸ್ ಪ್ರಭು ಸರ್ ಜೊತೆ ಮತ್ತೆ ತುಳಸಿ ಮ್ಯಾಮ್ ಜೊತೆ ನಂದು ಸ್ಕ್ರೀನ್ ಸ್ಪೇಸ್ ಇದ್ದಿದ್ದು. ಫಸ್ಟ್ ಡೇ ಅದೇ ಇಟ್ ವಾಸ್ ಮ್ಯಾಜಿಕಲ್ ಮೊಮೆಂಟ್ ನನ್ನ ಲೈಫಲ್ಲಿ. ತುಂಬಾ ಖುಷಿ ಆಗತ್ತೆ ಇವಾಗ ನೆನ್ಸ್ಕೊಂಡ್ರು. ಆ ಟೈಮಲ್ಲಿ ಹೋಗಿ ನೆನ್ಸ್ಕೊಂಡ್ರು ಅಷ್ಟು ಖುಷಿ ಆಗತ್ತೆ. ಬಿಕಾಸ್ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೆ ಶೂಟಿಂಗ್ ಅಂದ ತಕ್ಷಣ ಖುಷಿ ಆಗೋದು. ಇವಾಗ ನನಗೆ ಇವಾಗ ಯೂಶಲಿ ಕೆಲವ್ರಿಗೆ ಹೆಂಗೆ ಕೆಲಸ ಅಂದ ತಕ್ಷಣ ಅಯ್ಯೋ ಎದ್ದೇಳ್ಬೇಕಾ ಮಾಡ್ಬೇಕಾ ಅಂತ ಇರೋದಲ್ಲ. ನನಗೆ ಶೂಟಿಂಗ್ ಅಂದ ತಕ್ಷಣ ಆಕ್ಟಿವ್ ಆಗ್ಬಿಡೋದು. ನಾನು ಬೆಳಗ್ಗೆ ಬೇಗ ಎದ್ದು ಆನ್ ಟೈಮ್ ಸ್ಪಾಟಿಗೆ ಹೋಗೋದು, ಪಟಪಟ ಅಂತ ರೆಡಿ ಆಗ್ಬಿಟ್ಟು ಹೋಗೋದು ಕ್ಯಾಮರಾ ಮುಂದೆ ನಿಲ್ಲಕ್ಕೆ. ಅದೊಂಥರ ಖುಷಿನೇ ಬೇರೆ. ಬಿಕಾಸ್ ಆ ಎನ್ವಿರಾನ್ಮೆಂಟ್ ಹಂಗಿತ್ತು. ಆ ಪ್ರಕಾಶ್ ಸರ್ ಜೊತೆ ಆಗ್ಲಿ, ಸುಧಾಕರ್ ಸರ್ ಜೊತೆ ಆಗ್ಲಿ, ಆ ಪ್ರೊಡಕ್ಷನ್ ಹೌಸ್ ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು. ಪ್ರತಿಯೊಂದು ಆರ್ಟಿಸ್ಟ್ಗೂ ಅವ್ರದ್ದೇನ್ ನೀಡ್ಸ್ ಇದೆ ಅದನ್ನ ಫುಲ್ಫಿಲ್ ಮಾಡಿ, ಅಷ್ಟು ಒಂದು ಆರ್ಟಿಸ್ಟ್ಗೆ ಏನ್ ಮರ್ಯಾದೆ ಕೊಡ್ಬೇಕು ಅದನ್ನ ಕೊಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು. ಸೊ ನನಗೆ ಶೂಟಿಂಗ್ ಹೋಗ್ಬೇಕಂದ್ರೆ ಖುಷಿ. ಇವಾಗ ಏನ್ ಮುಗೀತಲ್ಲ, ಮುಗೀತಲ್ಲ ಅಂತ ಬೇಜಾರು ನಮ್ಗೆ. ಇಟ್ ವಾಸ್ ವೆರಿ ನೈಸ್. ಸೂಪರ್. ದರ್ಶನ್ ಸರ್ನ ಫಸ್ಟ್ ಡೇ
ಸೆಟ್ಟಲ್ ನೋಡ್ತೀರಾ ಆ ಕ್ಷಣದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಫಸ್ಟ್ ಟೈಮ್ ನಾನು ನೋಡಿದ್ದು ಫ್ಲೈಟ್ ಅಲ್ಲಿ ಸರ್ನ, ಅಲ್ಲಿ ತನಕ ನಾವು ಭೇಟಿನೇ ಆಗಿರ್ಲಿಲ್ಲ. ಫಸ್ಟ್ ಟೈಮ್ ನೋಡಿದಾಗ್ಲೇ ಖುಷಿ ಆಯ್ತು. ಪಾಪ ಹೇಗಿದ್ದೀರಾ ಅಮ್ಮ, ಚೆನ್ನಾಗಿದ್ದೀರಾ ಅಮ್ಮ, ಇಷ್ಟೇ ಅವ್ರು ಮಾತಾಡ್ಸಿದ್ರು. ಫಸ್ಟ್ ಉದಯ್ಪುರಲ್ಲಿ ಫಸ್ಟ್ ನಾನು ಅವ್ರ ಜೊತೆ ಆಸ್ ಅ ಕೋ ಸ್ಟಾರ್ ಫಸ್ಟ್ ಅವ್ರ ಮುಂದೆ ನಿಂತಿರೋದು ಅಲ್ಲಿ ಉದಯ್ಪುರಲ್ಲಿ. ಅದೇ ಸಿನಿಮಾದಲ್ಲಿ ಇರುವಂತ ಒಂದು ಸ್ವಲ್ಪ ಕಷ್ಟವಾದಂತಹ ಸಿಚುವೇಶನ್, ಅದು ಸನ್ನಿವೇಶ, ಅದು ಒಂದ್ ಸ್ವಲ್ಪ ಕಷ್ಟ ಆಗಿತ್ತು. ಅದೇ ಫಸ್ಟ್ ನನ್ಗೆ ಆ ಸರ್ ಜೊತೆ ಇದ್ದಿದ್ದು. ಸೊ ಅದನ್ನೇ ನಾನು ಈಸಿಯಾಗಿ ಮಾಡಿದೆ ಅಂದ್ಮೇಲೆ ಬೇರೆದ್ ಯಾವ್ದು ನನ್ಗೆ ಅಷ್ಟು ಕಷ್ಟ ಅನ್ಸಿಲ್ಲ ಸರ್. ಭಯ ಆಗ್ಲಿಲ್ಲ ಹಂಗಾದ್ರೆ ನಿಮ್ ಫಸ್ಟೇ? ಇಲ್ಲ, ಬಿಕಾಸ್ ಅವ್ರ ವ್ಯಕ್ತಿತ್ವ ಅಂತದ್ದು, ಅಂದ್ರೆ ಯಾರೇ ಆಗಿರ್ಲಿ ಅವ್ರನ್ನ ಅಷ್ಟು ಕಂಫರ್ಟೇಬಲ್ ಆಗಿ ಫೀಲ್ ಮಾಡಿಸ್ತಾರೆ ಅವರು. ನಮ್ಗೆ ಆ ಭಯ ಅಂತಾನೆ ಇರಲ್ಲ ಅವ್ರ ಹತ್ರ. ಏನೇ ಇದ್ರು ಅವ್ರ ಹತ್ರ ಕಂಫರ್ಟೇಬಲ್ ಆಗಿ ಮಾತಾಡುವಂತ ಆ ಸ್ಪೇಸ್ ಬಿಟ್ಟಿರ್ತಾರೆ ಅವರು. ಸೊ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ವಿತ್. ಓಕೆ, ದರ್ಶನ್ ಸರ್ ಜೊತೆ ಕಳೆದಂತ ಅದ್ಭುತ ಕ್ಷಣಗಳ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾದ್ರೆ ಅವ್ರು ಏನಾದ್ರು ಹೇಳಿದ್ದಾಗಿರ್ಬೋದು, ಯಾವತ್ತು ನನ್ನ ಮನಸ್ಸಲ್ಲಿ ಉಳಿಯುತ್ತಪ್ಪ ಈ ವಿಚಾರ, ಏನಾದ್ರು ಇದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ನನಗೆ ಹೇಳಿರೋದ್ಕಿಂತ ಅವ್ರನ್ನ ನೋಡಿ ಕಲ್ತಿರೋ ಜಾಸ್ತಿ. ನಾನು ಅವ್ರು ಜಾಸ್ತಿ ಮಾತಾಡಲ್ಲ, ಎಷ್ಟು ಬೇಕೋ ಅಷ್ಟೇ. ಅವ್ರನ್ನ ನೋಡಿ ಕಲಿಯೋದು ತುಂಬಾ ಇದೆ. ನಮಗ್ ಗೊತ್ತಿಲ್ಲದೆ ಅಂದ್ರೆ ತುಂಬಾ ಕೆಲಸಗಳು, ಇವಾಗ ಅಲ್ಲಿರೋ ಹುಡುಗರಿಗಾಗ್ಲಿ ಅವ್ರು ಮಾಡುವಂತ ಸಹಾಯ ಆಗಿರ್ಬೋದು, ಅವ್ರು ಇರೋ ಅಂತದ್ದು ಅಂತ ಸೂಪರ್ ಸ್ಟಾರ್. ಅವ್ರ ಸೆಟ್ ಅಲ್ಲಿ ಆ ನಡವಳಿಕೆ ಎಲ್ಲ ಹೆಂಗಿರ್ಬೇಕು, ಎಷ್ಟು ಗ್ರೌಂಡೆಡ್, ಎಷ್ಟು ಡೌನ್ ಟು ಅರ್ತ್ ಇರ್ತಿದ್ರು ಅಂದ್ರೆ. ಸೊ ನಾವ್ ಎಷ್ಟೇ ಯಾವ್ದೇ ಲೆವೆಲ್ ಹೋದ್ರು ಅದೊಂದ್ ಕಲ್ತೆ ನಾನು. ಯಾವ್ದೇ ಲೆವೆಲ್ ಹೋಗಿ ನೀವು, ಬಟ್ ಬಿ ಗ್ರೌಂಡೆಡ್, ಬೀಟ್ ಲೈಕ್ ಅಷ್ಟು ಹಂಬಲ್ ಆಗಿರಿ ಅಂತ ಅವ್ರಿಂದ ಕಲ್ತಿರೋದು ನಾನು. ಅದು ಸೊ ದಟ್ಸ್ ಗೋಯಿಂಗ್ ಟು ಬಿ ಮೈ ಲೈಫ್ ಲೆಸನ್. ಈ ಎಲ್ಲಾ ಬೆಳವಣಿಗೆಗಳನ್ನ ಕಂಡಾಗ ನಿಮ್ಗೆ ಅನ್ಸೋದೇನು ಅಂತ ಹೇಳಿ? ಪ್ರೆಸೆಂಟ್ ನಮಗೂ ಆಸೆ ಇತ್ತು, ಡೆವಿಲ್ ರಿಲೀಸ್ ಆಗುವಾಗ ಸರ್ ಇರ್ಬೇಕು, ನಾವು ಅವ್ರ ಇಂಟರ್ವ್ಯೂ ಮಾಡ್ಬೇಕು, ಅವ್ರ ಎಕ್ಸ್ಪೀರಿಯನ್ಸ್ ಕೇಳ್ಬೇಕು ಅಂತೆಲ್ಲ ಆಸೆ ಇತ್ತು. ಬರ್ಬಹುದು ಆ ಕ್ಷಣಕ್ಕೆ ಅಂತ ಮನ್ಸ್ ಹೇಳಿದ್ರು ಕೂಡ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಹೇಳಿ. 12ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಡಿಸೆಂಬರ್ 12ಕ್ಕೆ. ಇಡೀ ಜನತೆ ಡೆವಿಲ್ ನೋಡೋದಕ್ಕೆ ಕಾಯ್ತಾ ಇದಾರೆ. ಹೇಗಿದೆ, ಹೇಗಿರಬಹುದು, ಹೇಗಿದು ದಸರಾ ರೀತಿ ಸಂಭ್ರಮಿಸೋದು ಅಂತ ಹೇಳಿ ಅವ್ರ ಅಭಿಮಾನಿಗಳು ಕೂಡ ಕಾಯ್ತಾ ಇರುವಂತದ್ದು. ಸೊ ನೀವು ಎಷ್ಟು ಕ್ಯೂರಿಯಾಸಿಟಿಯಿಂದ ಡೆಫಿನೆಟ್ಲಿ ಅವ್ರ ಪ್ರೆಸೆನ್ಸ್ ಇದ್ರೇನೆ ಅದೊಂಥರ ಪಾಸಿಟಿವ್ ವೈಬ್. ಅದು ಮಿಸ್ ಮಾಡ್ಕೋತೀವಿ ನಾವು. ಬಟ್ ಹಂಗಂತ ಅವ್ರ ಅಭಿಮಾನಿಗಳಿದ್ದಾರೆ, ಅವ್ರ ಸೆಲೆಬ್ರಿಟೀಸ್ ಇದ್ದಾರೆ, ಅವ್ರು ನಮ್ಮನ್ನ ಬಿಟ್ಕೊಟ್ಟಿಲ್ಲ. ಅವರೇ ಆ ತೂಕನ ಅವ್ರ ಹೆಗಲ್ ಮೇಲೆ ಹಾಕೊಂಡು ಅವರೇ ಇದನ್ನ ಅವ್ರ ರೆಸ್ಪಾನ್ಸಿಬಿಲಿಟಿ ಅನ್ನೋ ತರ ಅವರೇ ಅವ್ರ ನಮ್ಮದೇ ಸಿನಿಮಾ ಇದು ಅನ್ಕೊಳ್ಳೋ ತರ ಪ್ರಚಾರ ಮಾಡ್ತಾ ಇದ್ದಾರೆ ಅವರು. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಸೂಪರ್. ಸೊ ಅದೊಂದು ಹಬ್ಬದ ದಿನ ನನ್ಗೆ, ಅದು ಡಿಸೆಂಬರ್ 12 ನನ್ಗೆ ಹಬ್ಬ ಅದು. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ವಿಜಯಲಕ್ಷ್ಮಿ ಅವ್ರ ಜೊತೆ ಒಂದು ಒಳ್ಳೆ ಒಡನಾಟ ಇದೆ. ಸೊ ಗಟ್ಟಿಗೀತೆ ಹೆಣ್ಣು ಮಗಳು, ನಮ್ಗಂತೂ ಅವ್ರ ವರ್ಕು, ಅವ್ರ ಹೋರಾಟ ನಮ್ಗೆಲ್ರಿಗೂ ಕೂಡ ಸ್ಫೂರ್ತಿ ಅಂತಾನೆ ಹೇಳ್ಬೋದು. ಜನ ಏನೇ ಮಾತಾಡ್ಲಿ ನಾನ್ ನಿಲ್ತೀನಿ ಅಂತ ನಿಂತರು, ನೀವು ಕೂಡ ಅವ್ರ ಜೊತೆ ಕಾಣಿಸ್ಕೊಂಡ್ರೆ ಒಂದಷ್ಟು ಅವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಅಂತ ಹೇಳಿ? ಅಯ್ಯೋ ಮಾತೇ ಬರಲ್ಲ. ಅಂದ್ರೆ ಹೆಂಗ್ ಹೇಳದ್, ನನ್ಗೆ ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆ ವ್ಯಕ್ತಿತ್ವ ಅವ್ರದ್ದು ಕೂಡ. ಮನ್ಸಿದೆಯಲ್ಲ, ಮಗು ಮನ್ಸು ಅವ್ರದ್ದು. ಪ್ರತಿಯೊಬ್ಬರನ್ನ ಒಂದೇ ತರ ನೋಡ್ತಾರೆ. ಎಲ್ರು ನನ್ನನ್ನಂತೂ ಭಾರಿ ಮುದ್ದಾಗಿ ಅಲ್ಲಿ ಸೆಟ್ಟಲ್ ಎಲ್ಲ ಟ್ರೀಟ್ ಮಾಡ್ಕೊಂಡು ಹೊಟ್ಟೆ ತುಂಬಾ ತಿನ್ಸ್ಕೊಂಡು. ಸೊ ಅವ್ರ ಬಗ್ಗೆ ಹೆಂಗ ಒಂಥರ ಡಿವೈನ್ ವುಮೆನ್ ಶಿ ಇಸ್, ಲೈಕ್ ವೆರಿ ಡಿವೈನ್ ಶಿ ಇಸ್. ಟೆಂಪಲ್ ಹೋಗ್ತಾರೆ, ಅವ್ರ ಜೊತೆ ಇದ್ರೆ ನಿಮ್ಗೆ ಅಷ್ಟೇ ಪಾಸಿಟಿವ್ ಆಗಿರ್ತೀರಾ ನೀವು ಅವ್ರ ಜೊತೆ. ಸೊ ಎಲ್ರು ಫುಲ್ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡ್ಕೊಂಡು ಹಂಗಿರುವಂತ ಹೆಣ್ಮಗು ಅವರು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಮೆಟ್ ಹರ್. ಸೂಪರ್. ಹ್ಯೂಮನ್ ಬೀಯಿಂಗ್ ಶಿ ಇಸ್. ನಿಮಗೆ ಕೊಟ್ಟಿರೋ ಸಲಹೆಗಳೇನು ಅಂತ ಹೇಳಿ? ಈಗ ಕೊಡ್ತಾರಲ್ಲ, ಹಿಂಗಿರ್ಬೇಕಮ್ಮ, ಹಿಂಗಿರಿದು, ಅದೇ ಏನಾದ್ರು ಒಂದು ಹೇಳ್ತಿರ್ತಾರೆ. ಇಲ್ಲ, ನಾವ್ ಅಷ್ಟು ಮಾತಾಡಿಲ್ಲ, ಬಟ್ ಶಿ ವಿಶ್ ದ ಬೆಸ್ಟ್ ಫಾರ್ ಮೀ. ಲೈಕ್ ಯಾವತ್ತಿದ್ರು ನೀನ್ ಚೆನ್ನಾಗಾಗು, ಐ ಆಲ್ವೇಸ್ ಬಿ ದೇರ್ ಫಾರ್ ಯು ಅನ್ನೋ ಒಂದು ಮಾತಿದೆಯಲ್ಲ, ನೀನ್ ಚೆನ್ನಾಗಾಗು, ಐ ಆಲ್ವೇಸ್ ಬಿ ದೇರ್ ಫಾರ್ ಯು. ಬ್ಯಾಂಗ್ಳೂರಲ್ಲಿ ಏನೇ ಇದ್ರು, ಇದನ್ನ ಯಾರು ಹೇಳ್ತಾರೆ, ಬ್ಯಾಂಗ್ಳೂರಲ್ಲಿ ಏನೇ ಇದ್ರು ಒಂದು ಕಾಲ್ ನನಗೆ ಮಾಡು, ಒಂದ್ ಕಾಲ್ ಮಾಡಿ, ನಿಮ್ಗೆ ಏನೇ ಬೇಕು, ಎಲ್ಲೇ ಬೇಕು, ನಾನ್ ಕರ್ಕೊಂಡು ಹೋಗ್ತೀನಿ, ಅಥವಾ ಏನೇ ಇದ್ರು ನಾನು ಕಳ್ಸಿಕೊಡ್ತೀನಿ. ಹೌದಾ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ವೆರಿ ವೆರಿ ಸ್ವೀಟ್ ಪರ್ಸನ್. ಸೂಪರ್. ಒಂದು ವಿಡಿಯೋ ವೈರಲ್ ಆಗುತ್ತೆ ಸೆಟ್ಟದ್ದು, ಸರ್ ಜೈಲಿಗೆ ಹೋದ ಬಳಿಕ ಮತ್ತೆ ಅವರು ನಿಮ್ಮನ್ನ ಲಿಫ್ಟ್ ಮಾಡಿ ವಾಪಸ್ ಅವ್ರು ಹಿಂಗ್ ಬಿದ್ದು ಬೆನ್ನೋವಲ್ಲಿ ನರಳಾಡೋದು, ಆ ಕ್ಷಣದ ಬಗ್ಗೆ ಹೇಳೋದಾದ್ರೆ? ಅದ್ ನೀವು ವಿಡಿಯೋದಲ್ಲಿ ನೋಡ್ಬೋದು. ನಾವೆಲ್ಲ ವಿ ವೇರ್ ಆಲ್ ಸ್ಟನ್. ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಪಾಪ ಆ ಸಿಚುವೇಶನ್, ಆ ಸೀನ್ ಬೇಕಿತ್ತು. ಆ ಎಂಟೈರ್ ಸಿನಿಮಾದಲ್ಲಿ ದಟ್ ವಾಸ್ ವೆರಿ ಇಂಪಾರ್ಟೆಂಟ್ ಸೀನ್. ಅದು ಬೇಕೇ ಬೇಕಿತ್ತು. ಆಗಲ್ಲ ಅವ್ರಿಗೆ ಮಾಡಕ್ಕೆ ಆಗ್ತಿರ್ಲಿಲ್ಲ. ಪಾಪ ಜ್ವರ, ಬೆನ್ನು ನೋವು ಆದ್ರೂ ಪಾಪ ಅದು ಎಲ್ರು ಬೇಡ 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 ಅಂತ ಅಂದ್ರು ಪಾಪ ಇಲ್ಲ ಟ್ರೈ ಮಾಡ್ತೀನಿ ಅಂತ ಮಾಡಿದ್ರು. ಮಾಡಾದ್ಮೇಲೆ ಒಂದ್ ಕ್ಷಣನೂ ಅವ್ರಿಗೆ ಅಷ್ಟೇ ಜೋಪಾನವಾಗಿ ನನ್ನ ಇಳಿಸ್ಬಿಟ್ಟು ಬಿದ್ದುಬಿಟ್ರು. ನಮ್ಗೆಲ್ರಿಗೂ ಅಯ್ಯೋ ನೆಲದಲ್ಲೇ ಮಲ್ಕೋಬಿಟ್ರು. ಆಗ್ಲಿಲ್ಲ, ಅವ್ರಿಗೆ ಒಂದ್ ಹೆಜ್ಜೆ ಇಡಕ್ಕೂ ಆಗ್ತಿರ್ಲಿಲ್ಲ. ಎಲ್ಲ ನಾನಂತೂ ಕೈಕಲ್ ಆಡ್ತಿರ್ಲಿಲ್ಲ ನಮ್ಗೆ ಯಾರಿಗೂ. ಎಲ್ಲ ಸೈಲೆಂಟ್ ಸೆಟ್ ಅಲ್ಲಿ ಏನ್ ಆಗ್ತಿದೆ ಅಂತ ಪಾಪ ಅಲ್ಲೇ ಮಲ್ಕೊಂಡ್ರು. ಅದು ವಿ ವರ್ ಆಲ್ ಲೈಕ್
ಹಿಂಗಾಗ್ಬಾರ್ದಿತ್ತು. ಎಗೇನ್ ಅವರು ಅರೆಸ್ಟ್ ಆದ್ರು ಅಂದಾಗ ನಿಮ್ ರಿಯಾಕ್ಷನ್ ಹೇಗಿತ್ತು? ಇವನ್ ಈ ಸತಿ ಹೋದಾಗ ನನ್ಗೆ ಗೊತ್ತಿರೋ ಹಂಗೆ ನಾನು ಆಗ್ಲೇ ಕೂಡ ಹೇಳ್ತಾ ಇದ್ದೆ ನಿಮ್ ಟೀಮ್ ಅವ್ರ ಜೊತೆ, ಈ ಸತಿ ಅವ್ರು ಪುನಃ ಹೋದಾಗ ಛೇ ಅಂತ ಎಲ್ಲ ಅನ್ಕೊಂಡಿದ್ದಿದ್ದೆ. ಮೀಡಿಯಾದವರು ಒಂದಷ್ಟು ಜನ ನಮ್ಮ ಮುಂದೆ ಹೇಳ್ಕೊಂಡಿದ್ದಿದ್ದೆ, ಏನಪ್ಪ ಒಬ್ಬ ವ್ಯಕ್ತಿನ ಏನು ಅನ್ನೋ ತರ ನಾವುಗಳು ಫೀಲ್ ಮಾಡಿದ್ದಿದ್ದೆ. ಸೊ ಮತ್ತೆ ಅವರು ಎಗೇನ್ ಒಳ ಹೋದಂತ ಸಂದರ್ಭದಲ್ಲಿ ಅದೇ ಯಾಕಪ್ಪ ಅದೊಂದು ಛೇ ಪಾಪ ಇಂಥ ವ್ಯಕ್ತಿ ಅದೊಂದಿದೆ. ಐ ಡೋಂಟ್ ನೋ ಅವ್ರ ಪರ್ಸನಲ್ ಬಗ್ಗೆ, ನನ್ಗೆ ಆ ಸಿಚುವೇಶನ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಇವಾಗ ಅಂದ್ರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದು ತಪ್ಪಾಗತ್ತೆ. ನಾನು ತಿಳ್ಕೊಂಡು ಮಾತಾಡ್ಬೇಕಾಗಿರತ್ತೆ, ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅವ್ರ ಪರ್ಸನಲ್ ಥಿಂಗ್. ಬಟ್ ಆಸ್ ಅ ಪರ್ಸನ್ ನಮ್ ಜೊತೆ ಇದ್ರು ಗೊತ್ತಾ, ದೇವ್ರಂತ ವ್ಯಕ್ತಿತ್ವ. ಸೊ ಅದನ್ನೆಲ್ಲ ನೋಡಿದಾಗ ಖಂಡಿತವಾಗ್ಲೂ ಮನ್ಸಿಗೆ ಅದು ಇಟ್ ಹರ್ಟ್ಸ್ ಅ ಲಾಟ್. ಸೊ ಯಾಕಪ್ಪ ಅಂತ ಅನ್ಸ್ಬಿಡತ್ತೆ. ಇಡೀ ಎಷ್ಟು ದಿನ ಶೂಟಿಂಗ್ ಮಾಡಿದ್ರೆ ಅವ್ರ ಜೊತೆ, ಸರ್ ಜೊತೆ ಎಷ್ಟು ದಿನ ಇತ್ತು ನಿಮ್ಮ? ನೀವು ಅಂದ್ರೆ 40+ days it was. ಹೌದು, 40 ದಿನಗಳ ಸೂಪರ್ ಜರ್ನಿ. ಹೌದು ಸೂಪರ್ ಜರ್ನಿ ಇಟ್ ವಾಸ್. ಬಟ್ ಒಂದು ದಿನಾನು ಕಷ್ಟಪಟ್ಟು ಶೂಟಿಂಗ್ ಮಾಡ್ತಾ ಇದೀವಿ ಅಂತ ಒಂದು ದಿನಾನು ನಮ್ಗೆ ಅನ್ಸಿಲ್ಲ. ಇಷ್ಟಪಟ್ಟು ಶೂಟಿಂಗ್ ಮಾಡ್ತಾ ಇದ್ವಿ ಪ್ರತಿ ದಿನ ಕೂಡ. ಒಂದೇ ಸಲ ಸೋತು ಬಿಡೆ ಆ ಹಾಡು ಕೂಡ ತುಂಬಾ ಕಠಿಣವಾಗಿತ್ತು ಅಂತ ನೀವು ಬರ್ಕೊಂಡಿರ್ತಿದ್ರಿ ಸಾಲು. ಹೇಗಿತ್ತು ಆ ಹಾಡಿನ ಶೂಟಿಂಗ್ ಟೈಮ್? ಅದನ್ನ ಶೇರ್ ಮಾಡೋದಾದ್ರೆ ಬರವಣಿಗೆ ರೂಪದಲ್ಲಿ ಪ್ರಸ್ತಾಪ ಮಾಡಿದ್ರಿ, ಇವತ್ತು ಮಾತಿನ ಮೂಲಕ ಆ ದಿನಗಳನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಸಾಂಗ್ ಎಷ್ಟು ಚೆನ್ನಾಗಿ ಮೂಡ್ ಬಂದಿದ್ಯೋ. ನಮ್ ಪ್ರಮೋದ್ ಸರ್ ಅವ್ರ ಸಾಹಿತ್ಯ ಆಗಿರ್ಲಿ, ಅಜನೀಶ್ ಸರ್ ಅವ್ರ ಮ್ಯೂಸಿಕ್ ಆಗಿರ್ಲಿ, ಅಂಡ್ ನಮ್ ಸಾರೆಗಾಮ ಅವ್ರ ಆಡಿಯೋ ರೈಟ್ಸ್ ತಗೊಂಡಿರೋದಾಗಿರ್ಬೋದು. ಸೊ ಅವರೆಲ್ಲ ಒಂದು ಸಪೋರ್ಟ್ ಅವ್ರದೆಲ್ಲ ಇದ್ದೇ ಇದೆ. ಬಟ್ ಅಲ್ಲಿ ಆನ್ ಸೆಟ್ ಅಲ್ಲಿ ಶೂಟಿಂಗ್ ಮಾಡೋ ಲೊಕೇಶನ್ ಹೆಂಗಿತ್ತು ಅಂದ್ರೆ ಥೈಲ್ಯಾಂಡ್ ಅಲ್ಲಿ ಶೂಟ್ ಮಾಡಿರೋದು ನಾವು. ಸಿಕ್ಕಾಪಡೆ ಬಿಸಿಲು, ಹ್ಯೂಮಿಡ್. ನಿಮ್ಗೆ ಗೊತ್ತು ಮಂಗ್ಳೂರ್ ಕಡೆ ಆ ಬಿಸಿಲು ಅಂದ್ರೆ ಬೀಚ್ ಅಂದ್ರೆ ಹೆಂಗಿರತ್ತೆ, ಈ ಅಂಟು ಸ್ಟಿಕ್ಕಿನೆಸ್. ನಾವೆಲ್ಲ ಹೆಂಗೆ ಅಂದ್ರೆ ಸ್ಕಿನ್ ಪೀಲ್ ಆಗೋದು ನಮ್ದು ಆ ಬಿಸಿಲಿಗೆ. ಐಲ್ಯಾಂಡ್ ಅಲ್ಲಿ ಇದ್ದಿದ್ದು, ಆ ಸನ್ ರೇಸ್ ಸ್ಯಾಂಡಿಗೆ ಹೊಡೆದು ಅದಷ್ಟು ಹೀಟ್ ಇರೋದು ಆ ಸ್ಯಾಂಡ್ ಎಲ್ಲ. ಸೊ ನಮ್ ಸ್ಕಿನ್ ಎಲ್ಲ ಪೀಲ್ ಆಗ್ತಾ ಇತ್ತು. ಆ ಟ್ಯಾನ್ ಇನ್ನ ಹೋಗಿಲ್ಲ ನಮ್ಗೆಲ್ಲ. ಮನೆಗ್ ಬರ್ಬೇಕಾದ್ರೆ ಯಾರು ಸ್ವಲ್ಪ ಹೋಲಿಕೆ ಇದೆ ಅನ್ಕೊಂಡು ಅಮ್ಮ ಹಂಗಾಗೋಗಿದ್ವಿ. ಕಂಪ್ಲೀಟ್ ಬರ್ನ್. ದರ್ಶನ್ ಸರ್ ಅಂದ್ರೆ ನನಗೆ ಸನ್ಲೈಟ್ ಬಿದ್ದ ತಕ್ಷಣ ನಾನು ರೆಡ್ ಆಗ್ತೀನಿ. ಅಲ್ಲಿ ಹೆಂಗಾಗಿದೆ ರೆಡ್ ಅಲ್ಲ, ಬರ್ನ್ ಫುಲ್. ಸರ್ ನೋಡ್ಬಿಟ್ಟು ಯಾಕಮ್ಮ ಹಿಂಗಾಗಿದೆ ಮುಖ, ನಥಿಂಗ್, ಯಾವ ಸನ್ಸ್ಕ್ರೀನು ಅಲ್ಲಿ ವರ್ಕೌಟ್ ಆಗಲ್ಲ. ಸೊ ಹಂಗಿತ್ತು ಸಿಚುವೇಶನ್. ಬಟ್ ಕಷ್ಟ ಆಯ್ತು, ಆ ಮೊಮೆಂಟಿಗೆ ಕಷ್ಟ ಆಯ್ತು. ಬಟ್ ದೆನ್ ಅಂದ್ರೆ ಒಂದು ದಿನ ಹೇಗಾಯ್ತು ಅಂದ್ರೆ 10 ವರ್ಷ ಬರ್ದೇ ಇರುವಂತ ಸುಂಟ್ರ ಗಾಳಿ, ಬಿರುಗಾಳಿ ಆ ದಿನ ಬಂದಿತ್ತು. ಸೊ ದಾಟ್ ವಾಸ್ ಒನ್ ವೆರಿ ಸ್ಕೇರಿ ಮೊಮೆಂಟ್ ಫಾರ್ ಎಂಟೈರ್ ಟೀಮ್. ಬಿಕಾಸ್ ಅದು ಐಲ್ಯಾಂಡ್. ನಾವ್ ಇನ್ನೊಂದ್ ಕಡೆ ಹೋಗ್ಬೇಕು ಅಂದ್ರೆ ನಾವ್ ದೋಣಿಲೇ ಹೋಗ್ಬೇಕು ಇರುತ್ತೆ. ಅಲ್ಲಿ ನೀರೆಲ್ಲ ಏರಿಳಿತ ಆಗ್ತಾ ಇತ್ತು, ತುಂಬಾ ದೊಡ್ಡ ದೊಡ್ಡ ವೇವ್ಸ್ ಬರೋದು. ಹಂಗ್ ಹೋಗಕ್ ಆಗಲ್ಲ, ಅದು ಸೆಟಲ್ ಆಗ್ಬೇಕು, ಅವಾಗ್ಲೇ ಹೋಗ್ಬೇಕು ನಾವು. ಸೊ ಇಲ್ಲಿ ಏನಾಗ್ತಿದೆ, ಸುಂಟ್ರಗಾಳಿ ಇಡೀ ಹೊಯ್ಗೆ ಮೇಯ್ಗ್ ಬರ್ತಾ ಇದೆ, ಎಲ್ಲ ಕಿತ್ತು ಹೋಗ್ತಾ ಇದೆ. ಏನಾಗ್ತಿದೆ ಅಂದ್ರೆ ಎಲ್ಲ ಒಂದ್ ಮರ ಇತ್ತು, ಅಲ್ಲಿ ಇಟ್ಕೊಂಡೇವ್ರೆ ಅಷ್ಟೇ ಕುತ್ಕೊಂಡು ಇದ್ವಿ. ಬೈ ದೆನ್ ಒಂದ್ ಹಾಫ್ ಎನ್ ಅವರ್ ಇತ್ತು, ಅಲ್ಲಿಗೆ ಸೆಟಲ್ ಆಯ್ತು. ಸೊ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು ನನ್ಗೆ, ಮರೆಯಕ್ ಆಗಲ್ಲ. ಆ ಸಂದರ್ಭ ಧೈರ್ಯ ಹೇಳ್ತಿದ್ದೆ ಹೆಂಗಿತ್ತು ಪಾಪ. ಅವ್ರೊಬ್ರೇ ಅಲ್ಲಿ ಅಂದ್ರೆ ದೊಡ್ಡ ಜೀವ ಅಂತ ಇದ್ದಿದ್ದು ಅವ್ರು ಇರ್ತಾ ಇದ್ರು. ನಾನಾ ಗಾಳಿಗೆ ಅಲ್ಲಿ ನೆಕ್ಸ್ಟ್ ಐಲ್ಯಾಂಡ್ ಅಲ್ಲಿ ಇರ್ತಿದ್ದೆ ನಾನು. ಪಾಪ ಅವ್ರು ಹಿಡ್ಕೊಂಡಿರೋರು ಅಷ್ಟು ಜೋರ್ ಗಾಳಿ ಬರ್ಬೇಕಾದ್ರೆ. ಇಲ್ಲ ಅಂದ್ರೆ ನನ್ ಪಕ್ಕದ ಐಲ್ಯಾಂಡ್ ಅಲ್ಲಿ, ನಾನಿಲ್ಲಿ. ಸೊ ಇಟ್ ವಾಸ್ ವೆರಿ ಸ್ಕೇರಿ. ಬಟ್ ಇವಾಗ ಹೇಳ್ಕೊಂಡಿಲ್ಲ ನಗ್ತೀನಿ, ಅಲ್ಲಿ ಇಲ್ಲ, ಭಯ ಆಗಿತ್ತು. ಬಟ್ ಸೆಟಲ್ ಆದಾಗ we were all like ಸೇಫ್. ಇವತ್ತು ನೀವು ನೋಡೋಕೆ ಅನ್ಸುತ್ತೆ ಸೂಪರ್ ಆಗಿ ಡಯಟ್ ಮಾಡ್ತೀರಾ, ಸೂಪರ್ ಆಗಿ ವರ್ಕೌಟ್ ಮಾಡ್ತೀರಾ, ಸ್ಕಿನ್ ಕೇರ್ ಸಾಕಾಗಿ. ಡಯಟ್ ಅಂತ ತೆಗೆದುಬಿಡಿ, ಬಟ್ ಐ ವರ್ಕೌಟ್. ಡಯಟ್ ಮಾಡಲ್ಲ. ನನಗೆ ಐ ಆಮ್ ಅ ಫುಡಿ. ನನಗೆ ಬೇಕೇ ಬೇಕು. ನನಗೆ ಖುಷಿ ಕೊಡೋದೇನು ನನ್ನ ಜೀವನದಲ್ಲಿ ಅಂದ್ರೆ ಫುಡ್. ಸೊ ನೀವ್ ಏನೇ ತಂದಿಡಿ ನಾನು ತಿಂತೀನಿ, ಬಟ್ ಅಷ್ಟೇ ವರ್ಕೌಟ್ ಮಾಡ್ತೀನಿ. ಸೂಪರ್. ಅಂದ್ರೆ ಸಲಹೆ ಕೊಡೋದಾದ್ರೆ ನಮ್ಮಂತವ್ರಿಗೆಲ್ಲ ಚೆನ್ನಾಗಿ ತಿನ್ನಿ, ಚೆನ್ನಾಗಿ ತಿನ್ನಿ. ನನಗೇನ್ ಗೊತ್ತಾ, ಇರೋದೊಂದು ಜೀವನ, ಏನ್ ಬೇಕು ಅದ್ ಖುಷಿಯಿಂದ ತಿನ್ಬೇಕು. ವರ್ಕೌಟ್ ಏನು, ಯೋಗನ, ನಿಮ್ಗೆ ಏನ್ ಇಷ್ಟ ಅದನ್ನ ಮಾಡಿ. ನನಗೆ ಬ್ಯಾಡ್ಮಿಂಟನ್ ಇಷ್ಟ, ನಾನು ಅದ ಆಡ್ತೀನಿ. ಸೊ ಇಲ್ಲ ನಾನು ವಾಕ್ ಮಾಡ್ತೀನಿ. ಇದ್ರಲ್ಲಿ ನಾನು ಐ ಮೇಂಟೈನ್ ಮೈ ಸೆಲ್ಫ್. ಬಟ್ ನಾನು ತಿನ್ನೋದು ಅಂತ ಹೇಳಿದ್ರೆ ಅದು ಇದು ಇಷ್ಟೇ ತಿಂತೀನಿ, ಅವೆಲ್ಲ ಗಪ್ಪ. ಯಾರು ಇಂಡಸ್ಟ್ರಿಯಲ್ಲಿ ನಿಮ್ಗೆ ಹೀರೋಯಿನ್ ಆಗಿರ್ಬೋದು ಅಥವಾ ಹೀರೋ ಆಗಿ ಯಾರು ಸ್ಫೂರ್ತಿ? ನಿಮ್ಗೆ ಬಾಲ್ಯದಿಂದ ಯಾವ್ದು ಇಷ್ಟಪಟ್ಟಿದ್ದೀರಾ ನೀವು? ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಯಾರ ಸಿನಿಮಾಗಳನ್ನ
ನೋಡ್ಕೊಂಡು ನನ್ಗೆ ವಿಷ್ಣುವರ್ಧನ್ ಸರ್ ಅಂದ್ರೆ ಭಾರಿ ಪ್ರೀತಿ, ಭಾರಿ ಇಷ್ಟ ಮೊದ್ಲಿಂದಾನು. ಅಂಬರೀಶ್ ಸರ್, ವಿಷ್ಣುವರ್ಧನ್ ಸರ್, ಶಂಕರ್ ನಾಗ್ ಸರ್, ಇವ್ರನ್ನೆಲ್ಲ ಭಾರಿ ಇಷ್ಟಪಟ್ಟು ನೋಡ್ತಾ ಇದ್ದೆ ನಾನು. ಭಾರತಿ ಮ್ಯಾಮ್, ಲಕ್ಷ್ಮಿ ಮ್ಯಾಮ್, ಸೌಂದರ್ಯ ಅವರು ಅಂಡ್ ರಮ್ಯಾ ಕೃಷ್ಣ ಅವರು, ಇವ್ರನ್ನೆಲ್ಲ ತುಂಬಾ ಇಷ್ಟಪಟ್ಟು ನಾನು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೆ. ಅವ್ರ ಸಿನಿಮಾ ಅಂತ ಬಂದಾಗ ನಮ್ಮ ರವಿಚಂದ್ರನ್ ಸರ್ ಸಿನಿಮಾ ಆಗಿರ್ಬೋದು, ಅಂಡ್ ತುಂಬಾ ನಮ್ ದರ್ಶನ್ ಸರ್ ಸಿನಿಮಾ, ಸುದೀಪ್ ಸರ್ ಸಿನಿಮಾ, ಯಶ್ ಸರ್ ಸಿನಿಮಾ, ಪುನೀತ್ ಸರ್ ಸಿನಿಮಾ, ಇವ್ರದೆಲ್ಲ ನಾನು ಶಿವಣ್ಣ ಸಿನಿಮಾ, ಇವ್ರದೆಲ್ಲ ನಾನು ನೋಡ್ಕೊಂಡು ಬೆಳೆದಿರೋಳು ನಾನು. ಸೊ ಎಲ್ಲಾರ್ದು ದೊಡ್ಡ ಫ್ಯಾನ್ ನಾನು. ನಮ್ಮ ಇಂಡಸ್ಟ್ರಿಲಿ ಇವರೆಲ್ಲ ಒಂದು ಸ್ಟಾರ್ಸ್ ದೇಯಾನು. ಸೊ ಇವನ್ನೆಲ್ಲ ನೋಡ್ಕೊಂಡು ಬೆಳೆದಿರೋಳು. ಸೊ ದೇ ಆಲ್ ಮೈ ಇನ್ಸ್ಪಿರೇಷನ್. ದರ್ಶನ್ ಅವರ ಫ್ಯಾನ್ಗಳು, ಅವರ ಸೆಲೆಬ್ರಿಟಿಗಳು ನಿಮ್ಮನ್ನ ಸಂಭ್ರಮಿಸ್ತಾ ಇದ್ದಾರೆ, ನಿಮಗೆ ಪ್ರೀತಿ ದೊಡ್ಡ ಮಟ್ಟದಲ್ಲಿ ಕೊಡ್ತಾ ಇದ್ದಾರೆ, ಆ ಖುಷಿಯನ್ನ ಹಂಚ್ಕೊಳ್ಳೋದಾದ್ರೆ? ದೇ ಆರ್ ಮೈ ಫ್ಯಾಮಿಲಿ. ಈಗ ಐ ಕನ್ಸಿಡರ್ ದೆಮ್ ಆಸ್ ಮೈ ಫ್ಯಾಮಿಲಿ. ಬಿಕಾಸ್ ನಾನು ಅದೇ ಎಲ್ಲಿ ಹೋದ್ರು ನಾನು ಇದನ್ನ ಹೇಳ್ಕೊಂಡು ಬರ್ತೀನಿ. ಬಿಕಾಸ್ ಯಾರು ಕೊಡದೇ ಇರುವಂತ ಪ್ರೀತಿನ ನನಗೆ ಕೊಡ್ತಾ ಇದ್ದಾರೆ ಅವರು. ನನಗೆ ನನ್ನನ್ನ ನಾನು ಪ್ರಮೋಟ್, ಇವಾಗ ಒಂದು ಹೀರೋಯಿನ್ ಆಗ್ಲಿ ಒಂದು ಹೀರೋ ಆಗ್ಲಿ ಅವ್ರನ್ನ ಅವ್ರು ಪ್ರಮೋಟ್ ಮಾಡ್ಕೋಬೇಕು, ಹೌದಾ? ಬಟ್ ನನಗೆ ಅದು ಅವಶ್ಯಕತೆನೇ ಇಲ್ಲ ಇವಾಗ. ಹಂಗ್ ಮಾಡ್ತಾ ಇದ್ದಾರೆ ಎಲ್ರು. ಅವ್ರವ್ರ ಪೇಜಲ್ಲಿ ನಾನು ಹೇಳ್ದೇ ಇರ್ಲಿ ಅವರೇ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಅವ್ರ ಪೇಜಲ್ಲಿ ಅವ್ರು ಹಾಕೊಂಡು ಅದು ಒಂದೊಂದು ಮುದ್ದಾಗಿ ಕರೆಯೋದ್ ಬೇರೆ ನನ್ನನ್ನ, ಒಂದೊಂದು ಹೆಸರು. ನಂಗೆ ಇಲ್ಲಿ ತನಕ ಯಾರು ಆತರ ಕರೆದಿಲ್ಲ. ಸೊ ನಾನು ಮೊದಲೆಲ್ಲ ಏನು ಕಂಗಲೆ ಕರಿತಾರೆ ಅಂತಾರೆ ಆಯ್ತು. ಬಟ್ ಇವ್ರು ಕರಿಬೇಕಾದ್ರೆ ಭಾರಿ ಖುಷಿ ನನಗೆ. ರಚ್ಚು ರಚ್ಚಿ ಅದೇ ಮುದ್ದಾಗಿ ಒಂದೊಂದ್ ಹೆಸರುಗಳನ್ನ ಅವ್ರು ಕರಿಬೇಕಾದ್ರೆ, ಅವ್ರ ಹುಡುಗಿನ, ಅವ್ರ ಅಕ್ಕನ, ಅವ್ರ ತಂಗಿನ ಎಲ್ಲ ಕ್ಲೋಸ್ ಫ್ರೆಂಡ್ಸ್ ನೆಲ್ಲ ಮುದ್ದಾಗಿ ಕರಿತಾರಲ್ಲ. ಸೊ ಅಷ್ಟು ಒಂಥರ ಹಚ್ಕೊಂಡ್ ಕರಿಬೇಕಾದ್ರೆ ನನಗೇನೋ ಒಂಥರ ಭಾರಿ ರೆಸ್ಪೆಕ್ಟ್ ಅವ್ರ ಮೇಲೆ. ಹೊಸೊಬ್ಳು ನಾನು. ಈ ಪ್ರೋತ್ಸಾಹ ಅಂದ್ರೆ ಇದು ಬೇಕು ಒಂದು ಆರ್ಟಿಸ್ಟ್ಗೆ. ಸೊ ಇದು ಹೆಂಗಾಗತ್ತೆ ಅಂದ್ರೆ ಒಂದು ಎಂಕರೇಜ್ಮೆಂಟ್. ಏನೇ ಆದ್ರೂ ಇವ್ರು ಇರ್ತಾರೆ ನನ್ಗೆ ಅನ್ನೋ ಒಂದು ಧೈರ್ಯದಿಂದ ನನಗೆ ಇನ್ನೊಂದು ಹೆಜ್ಜೆನೂ ಇಡ್ಬೋದು. ಸೊ ಅವ್ರು ಹೆಂಗೆ ಅಂದ್ರೆ ಬರೀ ಈ ಸಿನಿಮಾಗೆ ಅಂತಲ್ಲ, ನನ್ನ ಲೈಫ್ ಟೈಮ್ ನಾನು ಅವ್ರನ್ನ ಉಳಿಸ್ಕೊಂಡ್ರೆ ನನ್ನನ್ನ ಬೆಳೆಸ್ಕೊಂಡ್ ಬರ್ತಾರೆ. ಹೌದು, ನಾನು ಉಳಿಸ್ಕೊಂಡ್ರೆ ಅವ್ರು ನನ್ನನ್ನ ಬೆಳೆಸ್ಕೊಂಡ್ ಬರ್ತಾರೆ. ಸೊ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ದಿಸ್ ಲವ್. ಸೂಪರ್. ಇದ್ರೆ ನೆಮ್ಮದಿಯಾಗಿರ್ಬೇಕು. ನೀವೆಷ್ಟು ನೆಮ್ಮದಿಯಾಗಿದ್ದೀರಾ ಅಂತ ಹೇಳಿ ನಿಮ್ಮ ಅಭಿಮಾನಿಗಳಿಗೆ ಎಷ್ಟು ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ತೀರಾ? ಇದ್ರೆ ನೆಮ್ಮದಿಯಾಗಿರಿ ಅಷ್ಟೇ. ಇದ್ರೆ ನೆಮ್ಮದಿಯಾಗಿರಿ. ನಾನಂತೂ ನೆಮ್ಮದಿಯಾಗಿದ್ದೀನಿ. ಇರೋದ್ ಒಂದ್ ಜೀವನ. ಹೌದು. ಎಷ್ಟಾಗತ್ತೆ ಅಷ್ಟು ಖುಷಿಯಾಗಿಡಕ್ ಟ್ರೈ ಮಾಡಿ. ಇನ್ನೊಬ್ರಿಗೆ ನೋವು ಕೊಡಬೇಡಿ ಅಷ್ಟೇ. ನಮ್ಮಿಂದ ಯಾರಿಗೂ ನೋವು ಆಗ್ಬಾರ್ದು. ನಮ್ಮ ನೆನ್ಸ್ಕೊಂಡು ನನಗೆ ಹಿಂಗ್ ಮಾಡ್ದ ಅಂತ ಯಾರು ನಮ್ಮ ನೆನ್ಸ್ಕೊಂಡು ನೋವು ಪಡುವಂತ ಸಿಚುವೇಶನ್ ಯಾರಿಗೂ ಕೊಡ್ಬೇಡಿ. ಲೆಟ್ ಇಟ್ಕೋ, ದೇವ್ರ ಮೇಲೆ ಹಾಕ್ಬೇಡಿ, ಅವ್ರು ನೋಡ್ಕೋತಾರೆ. ನೀವು ಮೋಸ ಅನ್ಯಾಯ ಮಾಡಿದಾರ ಅವ್ರು ನೋಡ್ಕೋತಾರೆ ದೇವ್ರು. ನೀವ್ ಏನೋ ತಿರುಗಿ ಮಾಡಕ್ ಹೋಗ್ಬೇಡಿ. ನೀವ್ ನೆಮ್ಮದಿ ಆಗಿರಿ. ನಿಮ್ಗೆ ಯಾರು ಇಷ್ಟ, ನಿಮ್ಗೆ ಏನ್ ಇಷ್ಟ ಅದನ್ನ ಮಾಡ್ಕೊಂಡು ಅವ್ರ ಜೊತೆ ನಗ್ನಗ್ತಾ ಖುಷಿಯಾಗಿರಿ ಅಷ್ಟೇ. ಒಂದು ಪುಸ್ತಕವನ್ನ ಬರೀತೀರಾ, ಅಷ್ಟು ಈಸಿ ಅಲ್ಲ ಪುಸ್ತಕ ಬರೆಯೋದು. ನಾನು ಆಗ್ಲೇ ಹೇಳ್ತಿದ್ದೆ, ಕನ್ನಡ ಬಂದ್ರೂ ಕೂಡ ಕೆಲವು ನಟಿಯರು ಅಥವಾ ನಟರು ಕನ್ನಡ ಬರದ ರೀತಿಯಲ್ಲಿ ಇಂಗ್ಲಿಷ್ ಪದಗಳನ್ನ ಬಳಸ್ಕೊಂಡು ಏನೋ ಒಂಥರ ಓವರ್ ಆಕ್ಟಿಂಗ್ ಮಾಡೋದನ್ನೆಲ್ಲ ನಾವು ಗಮನಿಸ್ತಾ ಇರ್ತೀವಿ. ಬಟ್ ನೀವು ಹಾಗಲ್ಲ, ನೀವೊಂದು ಪುಸ್ತಕ ಕೂಡ ಬರೆದಿದ್ದೀರಾ ಕನ್ನಡದಲ್ಲಿ. ಅದನ್ನ ಹೇಳೋದಾದ್ರೆ? ಪುಸ್ತಕ ಬರೆಯುವಂತ ಕನ್ಸು ಕೂಡ ನನ್ಗಿರ್ಲಿಲ್ಲ, ಅಚಾನಕ್ ಆಗಿ ಆಗಿದ್ದು ಅದು. ಸೊ ನಾನು ಅದೇ ಹೊಸದಿಗಂತ ಅನ್ನೋ ಪೇಪರ್ಗೆ ಆರ್ಟಿಕಲ್ ಬರಿತಾ ಇದ್ದೆ ನಾನು. ಅದನ್ನ ಆರ್ಟಿಕಲ್ ಬರೀತಾ ನಂದೊಂದು ಕಾಲಮ್ ಇರ್ತಾ ಇತ್ತು. ಸೊ ನಾನು ಒಂದು ಹೋಮ್ ವರ್ಕ್ ಅಂತ ಹೇಳಿ, ಜರ್ನಲಿಸಮ್ ಅನ್ನ ನಿಮ್ಗೂ ಗೊತ್ತು, ಆರ್ಟಿಕಲ್ ಬರೆಯೋದು ಅದೆಲ್ಲ ಇರುತ್ತೆ ಅಲ್ಲ, ರಿಪೋರ್ಟಿಂಗ್ ಮಾಡೋದು ಅದೆಲ್ಲ ಇರ್ತಿತ್ತು. ಸೊ ಅದಕ್ಕೊಂದು ಸುಮ್ನೆ ಒಂದು ಟ್ರೈ ಮಾಡೋಣ ಅಂತ ಹೇಳ್ಕೊಂಡು, ಇಲ್ಲಾಂದ್ರೆ ನಾಳೆ ಬಯಸ್ಕೋಬೇಕು ಕಾಲೇಜಲ್ಲಿ, ಸೊ ಮಾಡೋಣ ಅಂತ ಹೇಳ್ಕೊಂಡು ಟ್ರೈ ಮಾಡಿರೋದು ನಾನು. ಬಟ್ ಜನ ಅದನ್ನ ನನ್ ಕಾಲಮ್ಗೋಸ್ಕರ ಪೇಪರ್ ನ ಪರ್ಚೇಸ್ ಮಾಡ್ತಾ ಇದ್ರು. ನಾನ್ ಯಾವತ್ ನಿಲ್ಸ್ದೆ ಕಾಲ್ ಬರ್ತಾ ಇತ್ತಂತೆ ಹೆಡ್ ಆಫೀಸಿಗೆ, ಏನಕ್ಕೆ ಬರ್ತಾ ಇಲ್ಲ, ಯಾಕೆ ಬರಿತಾ ಇಲ್ಲ ಅಂತ. ಸೊ ಅದು ನಮ್ ಸರ್ಗ್ ಅವ್ರು ಹೇಳಿದಾಗ, ಈ ಹುಡುಗಿಗೆ ತುಂಬಾ ಟ್ಯಾಲೆಂಟ್ ಇದೆ, ಬರಿಯಕ್ ಹೇಳಿ, ಇದನ್ನ ನಿಲ್ಸಕ್ ಹೇಳಬೇಡಿ ಅಂತ. ಸೊ ಅದನ್ನ ಸರ್ ತಲೆಯಲ್ಲಿ ಹಾಕೊಂಡು, ಪುಸ್ತಕ ಬರೆಯಮ್ಮ ನೀನು, ಇಷ್ಟು 50ರಿಂದ ಮೇಲೆ ಆರ್ಟಿಕಲ್ಸ್ ಬರ್ದಿದ್ದೀನಿ ನಾನು, ಇಷ್ಟು ಬರ್ದಿದ್ಯಾ, ನಿಂಗೆ ಇಷ್ಟ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ ಅಂದಾಗ ಯಾಕೆ ನೀನ್ ಪುಸ್ತಕ ಬರಿಬಾರ್ದು? ನಾನ್ ಇವ್ರೇ ತಮಾಷೆ ಪುಸ್ತಕ ನಾನ್ ಹಂಗೆ ಬಂದಿದ್ದೀನಿ. ಹೇಳಿದ್ರು ನನ್ಗೊಂದಿನ, ನಿನ್ಗೆ ಇವಾಗ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ, ಮುಂದೊಂದ್ ದಿನ ಯಾವತ್ತಾದ್ರೂ ನಿನ್ಗೆ ನೀನ್ ಅಂದ್ರೆ ಯಾವತ್ತಾದ್ರೂ ಒಂದು ಫೀಲ್ಡ್ ಅಲ್ಲಿ ಇರ್ತೀಯ ಅಂದಾಗ ನಿನ್ ಪುಸ್ತಕ ಬರ್ದಿರುವಂತ ವ್ಯಾಲ್ಯೂ ನಿಂಗೆ ಒಂದಿನ ಗೊತ್ತಾಗತ್ತೆ. ಅದೀಗ ಗೊತ್ತಾಗ್ತಿದೆ ನನ್ಗೆ, ಅದ್ರ ತೂಕ ಅದ್ರ ಬೆಲೆ ಇವಾಗ ಗೊತ್ತಾಗ್ತಾ ಇದೆ ನನ್ಗೆ. ಸೊ ಅಂತೂ ಇಂತೂ ನಾನ್ ಬರ್ದೆ, ನನ್ಗೆ ಗೊತ್ತಿರೋ ಬಗ್ಗೆ ನನ್ಗೆ ಇರುವಂತ ಇನ್ಫಾರ್ಮೇಶನ್ಸ್ ಎಲ್ಲ ಕಲೆಕ್ಟ್ ಮಾಡಿ, ಅದಕ್ಕೆ ರಿಸರ್ಚ್ ಮಾಡಿ, ಮನೆಗೆ ಹೋಗಿ ಎಲ್ಲ ತಿಳ್ಕೊಂಡು ಕಷ್ಟಪಟ್ಟು ಬರ್ದೆ. ಬಟ್ ಅದೂನು 100 ಕಾಪೀಸ್ ಮಾತ್ರ ಮಾಡಿದ್ದು. ಒಂದ್ ದಿನದಲ್ಲೇ 100 ಕಾಪೀಸ್ ಕೂಡ ಸೇಲ್ ಆಗೋಗಿತ್ತು. ಸೊ ಅದು ಕೂಡ ಒಳ್ಳೆ ಹೆಸರೇ ಕೊಡ್ತು ನನ್ಗೆ. ಸೂಪರ್. ಅಂದ್ರೆ ಬರೀತಾ ಎಲ್ಲ ಏನೇನ್ ತಲೆಗೆಲ್ಲ ಬರ್ತಾ ಇತ್ತು ನಿಮ್ಗೆ ಬರವಣಿಗೆ ಅಂತ ಅಂದಾಗ? ಸೊ ಬೇಸಿಕಲಿ ನನ್ ಪುಸ್ತಕ ಬಂದು ನಾಯಿಗಳ ಬಗ್ಗೆ. ಅದೇ ಹೌದು, ಓ ಮೈ ಡಾಗ್ ಅಂತ. ಅದು ನಾಯಿಗಳ ಬಗ್ಗೆ. ಅಂದ್ರೆ ನಾನು ಪ್ರಾಣಿ ಪ್ರಿಯ. ಚಿಕ್ಕದ್ರಿಂದ ನನಗೆ ನನ್ ಬೆಸ್ಟ್ ಫ್ರೆಂಡ್ಸ್, ನನಗೆ ಸಿಬ್ಲಿಂಗ್ಸ್ ಅಂತ ಇರೋದೇ ಪ್ರಾಣಿಗಳು. ನಾನು ಬೆಳ್ದಿರೋದೇ ಅವ್ರಗಳ ಮಧ್ಯೆ. ನನ್ನನ್ನ ಅಜ್ಜಿ ಪುಳ್ಳಿ ಅಂತ, ಅಜ್ಜಿ ದೊಡ್ಡ ಕೇಳಿಲ್ವಾ ನನ್ಗೆ ಎಂತಕ್ಕೆ ಒಬ್ಳೆ ನಾನು, ಯಾಕೆ ನಂಗೆ ತಮ್ಮ ತಂಗಿ ಇಲ್ಲ ಅಂತ? ಪೀಸ್ಫುಲ್ ಆಗಿದ್ದೀನಿ.
ನಾನು ಚಚ್ಚಿ ಬಿಡ್ತಿದ್ದೆ, ನನ್ನ ತಮ್ಮ ತಂಗಿ ಯಾರು ಇರ್ತಿದ್ರು, ಅಷ್ಟು ಜೋರಿದ್ದೆ ನಾನು. ನನ್ನ ನೋಡ್ಕೊಳ್ಳೋದೇ ಕಷ್ಟ ಆಗ್ತಿತ್ತು ಅಮ್ಮಗೆ. ಇನ್ನೊಂದ್ ಬೇಡ ಅಮ್ಮ ನಿನ್ನಂತದ್ ಇನ್ನೊಂದು ಅನ್ಕೊಂಡು ಐ ಥಿಂಕ್ ಅವರು ನನ್ನಲ್ಲೇ. ಅಜ್ಜಿ ಪುಳ್ಳಿ ಬಗ್ಗೆ ಹೇಳಿ. ನಾನು ಅಜ್ಜಿ ಪುಳ್ಳಿ, ನನ್ನನ್ನ ದೊಡ್ಡ ಸಾಕಿರೋದು. ಸೊ ದೊಡ್ಡ ನಾನು ಇಬ್ರೇ ಇರೋದ್ರಿಂದ ಅಲ್ಲಿ ಹಸು, ಕೋಳಿ, ನಾಯಿ ಇದ್ರ ಮಧ್ಯೆ ಬೆಳ್ದೋಳ್ ನಾನು. ಸೊ ಅದೇ ನನ್ ಪ್ರಪಂಚ. ಅದ್ರ ನಾನು ಹೆಂಗೆ ಅಂದ್ರೆ ಅದ್ರೊಂದ್ ಕಣ್ಣಲ್ಲಿ ಅರ್ಥ ಮಾಡ್ಕೋತೀನಿ ಅದಕ್ಕೆ ಏನಾದ್ರು ಬೇಕಾ ಅಂತ. ಬಿಕಾಸ್ ಅಷ್ಟು ಚಿಕ್ಕದ್ರಿಂದ ನಾನು ಅದ್ರ ಜೊತೆ ಬೆಳ್ದಿರೋದ್ರಿಂದ ಅದ್ರ ಬಿಹೇವಿಯರ್ ನನಗೆ ಈಸಿಯಾಗಿ ಅರ್ಥ ಆಗತ್ತೆ. ಅಥವಾ ಗಾಡ್ ಗಿಫ್ಟ್ ಏನಂತ ಗೊತ್ತಿಲ್ಲ ನನಗೆ. ಒಂದ್ ಹಸು, ಒಂದು ಪ್ರಾಣಿಗಳು ಅಥವಾ ಪಕ್ಷಿಗಳು ಏನಾದ್ರು ಕಷ್ಟದಲ್ಲಿದೆ, ಅದಕ್ಕೆ ಏನಾದ್ರು ಹೇಳಕ್ ಆಗದೆ ಇರುವಂತ ನೋವು ಇದೆ ಅಂದ್ರೆ ನನಗೆ ಗೊತ್ತಾಗ್ಬಿಡೋದು. ಸೊ ಚಿಕ್ಕದ್ರಿಂದ ನಾನು ಏನ್ ಮಾಡ್ತಿದ್ದೆ, ನಮ್ಮ ಮನೆ ಒಂಥರ ಮಿನಿ ಝೂ ಇದ್ದಂಗೆ. ಎಲ್ಲ ಅಕ್ಕಪಕ್ಕ ಮನೆಯವರೆಲ್ಲ ಕಿರಿಕಿರಿ ಮಾಡೋದು. ಏನ್ ಮಾಡ್ತಿದ್ದೆ ನಾನು, ರೋಡ್ ಸೈಡ್ ಅಲ್ಲಿ ಇದ್ದಂತ ಮರಿ ಅಂದ್ರೆ ನಾಯಿ ಮರಿ, ಬೆಕ್ಕಿನ ಮರಿ, ಏನೇ ಕಣ್ಣಿಗೆ ಬಿದ್ರು ಬರ್ಡ್ ಆಗಿರ್ಬೋದು, ಎತ್ಕೊಂಡ್ ಬಂದ್ ಮನೇಲಿ ಇಟ್ಕೊಳ್ಳೋದು. ಅದು ಗುಣ ಆಗೋ ತನಕ, ವಾಸಿ ಮಾಡೋ ತನಕ ನಮ್ಮ ಮನೇಲೆ. ಅದಾದ್ಮೇಲೂ ಮನೇಲಿ. ಸೊ ಅದಾದ್ಮೇಲೆ ಅದ್ ಮರಿ ಮಾಡ್ತಾ ಇತ್ತು. ಅವಾಗೆಲ್ಲ ಅಷ್ಟು ಅಡ್ವಾನ್ಸ್ ಇರ್ಲಿಲ್ಲ ಅಲ್ವಾ ಬ್ಯಾಕ್ ದೆನ್. ಸರಿಯಾಗಿ ಹೊಡ್ಸ್ಕೊತಾ ಇದ್ದೆ ಮನೇಲಿ, ಎಲ್ಲ ಇರ್ತಿತ್ತು, ಆದ್ರೂ ಮಾಡ್ತಾ ಇರ್ಲಿಲ್ಲ, ಕೇಳ್ತಾ ಇರ್ಲಿಲ್ಲ. ಸೊ ಅದ್ರ ಬಗ್ಗೆ ನಾಯಿ ಬೇಸಿಕಲಿ ನಿಯತ್ತಿಗೆ ಇನ್ನೊಂದು ಹೆಸರಾಗಿರೋದ್ರಿಂದ ಅದ್ರ ಬಗ್ಗೆ ಜನರಿಗೆ ಇಂಟ್ರೊಡ್ಯೂಸ್ ಮಾಡೋಣ. ತುಂಬಾ ಬ್ರೀಡ್ಸ್ ಇದೆ ಇಂಡಿಯಾದಲ್ಲಿ, ಇಲ್ದೇ ಇರುವಂತ ಜಾತಿಗಳಿದೆ. ಕೆಲವರಿಗೆ ನಾಯಿಗಳನ್ನ ಹಿಂಗೂ ಸಾಕ್ತಾರ ಅಂತ ಊರಲ್ಲಿ ಹೆಂಗೆ ಅಂದ್ರೆ ನಾಯಿ ಬೀದಿ ನಾಯಿ ಇರತ್ತೆ ಅಲ್ಲ, ಏ ನಾಯಿಯ ಹಂಗಿತ್ತು. ಬಟ್ ನಾಯಿಗಳನ್ನ ಎಸಿ ರೂಮ್ ಅಲ್ಲಿ ಇಟ್ಟು ಸಾಕ್ತಾರೆ, ನಾಯಿಗಳಿಗೆ ಇಷ್ಟು ಕಾಸ್ಟ್ಲಿ ಫುಡ್ ಹಾಕ್ತಾರೆ, ಅದ್ರ ಮೇಂಟೆನೆನ್ಸ್ ಇಷ್ಟ ಇದೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಸೊ ಅದನ್ನೆಲ್ಲ ನಾನು ರಿಸರ್ಚ್ ಮಾಡಿ ಜನರಿಗೆ ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಸೂಪರ್. ನಾ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಮಾಡ್ತೀನಿ, ಈ ಹೇಗಿದ್ದೀರೋ ಹೀಗೆ ಇವಾಗ ದಯವಿಟ್ಟು ನೀವ್ ಎಲ್ಲೇ ಹೋದ್ರು ಹಿಂಗೇ ಇದು ಬಿಡಿ. ಎಷ್ಟೇ ಹತ್ರ ಹೋದ್ರು ಹಿಂಗೆ ಇರ್ತೀರಾ ಅಂತ ನನಗೆ ಗೊತ್ತಿದೆ. ಆದ್ರೂ ಕೂಡ ಕ್ಯಾಮ್ರಾ ಮುಂದೆ ಒಂದು ರಿಕ್ವೆಸ್ಟ್ ನಿಮ್ಗೆ, 200% ಇರ್ತೀರಾ ಅಂತ ನನ್ಗೆ ಹೋಗಿ. ಎಷ್ಟು ವರ್ಷ ಬಿಟ್ಟು ಬಂದ್ ನನ್ನ ಹತ್ರ ಮಾತಾಡಿದ್ರು ನಾನು ಹಿಂಗೆ ಮಾತಾಡ್ತೀನಿ. ಮದ್ವೆಗೆಲ್ಲ ಕರಿತೀರಾ? ಸದ್ಯಕ್ಕಂತೂ ಇಲ್ಲ, ಬಟ್ ವಯಸ್ಸು ಸಣ್ಣದ್ ಬಿಡಿ, ಅದನ್ನೇ ನಾನು ಆಗ್ಲೇ ನಿಮ್ಗೆ ಹೇಳಿದ್ದೆ. ರಚನೆ, ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತ ಇರುತ್ತೆ ನಿಮ್ಗೆ, ನಾನು ಈ ತರ ಒಂದು ಸಿನಿಮಾ ಮಾಡಬೇಕು ಒಂದು ಕನಸಿರುತ್ತೆ. ನಿಮಗಿರುವಂತ ಡ್ರೀಮ್ ಏನು ಅಂತ ಹೇಳಿ? ಪೀರಿಯಾಡಿಕ್ ಸಿನಿಮಾ. ಸೂಪರ್. ಸೊ ನನ್ನನ್ನು ಅದ್ರಲ್ಲಿ ನೋಡಕ್ಕೆ, ಆ ಪಾತ್ರದಲ್ಲಿ ನೋಡಕ್ಕೆ ನನ್ಗಿಷ್ಟ. Okay. Yeah, that is my dream kind of role ಅಂತ. ಯಾರ ಜೊತೆ ತೆರೆ ಹಂಚ್ಕೊಳ್ಳೇಬೇಕಪ್ಪ ನಾನು ಅನ್ನೋ ತರ ಇದ್ರೆ? ಪ್ರತಿಯೊಬ್ಬರ ಜೊತೆ, ಬಿಕಾಸ್ ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ರು ಟ್ಯಾಲೆಂಟೆಡ್ ಅಲ್ವಾ, ಎಂತೆಂತ ಟ್ಯಾಲೆಂಟ್ಸ್ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ಎಲ್ಲರ ಜೊತೆ ಸ್ಕ್ರೀನ್ ಹಂಚ್ಕೊಳ್ಳೋ ಆಸೆ ನನ್ಗೆ. ಡೆವಿಲ್ ಸಿನಿಮಾದ ಪ್ರಮೋಷನ್ಗೆ ದರ್ಶನ್ ಸರ್ ಬರ್ಲಿ ಅನ್ನೋದು ಆಸೆ ನಮ್ಗೆ. ಬಟ್ ನೀವು ಖುದ್ದಾಗಿ ಹೇಗೆ ನಿಮ್ಮ ಸಿನಿಮಾನ ಅವರು ಒಂದ್ ವೇಳೆ ಬಾರದೇ ಇದ್ದ ಸಂದರ್ಭ ಆದ್ರೆ ಹೇಗೆ ನೀವು ಸಂಭ್ರಮಿಸ್ಕೊಂಡು ಪ್ರಚಾರ ಮಾಡ್ತೀರಾ ಅಂತ ಹೇಳಿ? ಇವಾಗ ಸ್ಟಾರ್ಟ್ ಮಾಡಿದೀವಿ, ಅದು ನಮ್ ರೆಸ್ಪಾನ್ಸಿಬಿಲಿಟಿ. ಅದು ಬೇರೆಯವ್ರು ಹೇಳಿ ನಾವು ಮಾಡ್ಬೇಕಂತಲ್ಲ. ಪ್ರಮೋಷನ್ಸ್, ಇವಾಗ ಸಿನಿಮಾ ನಮಗೆ ಎಷ್ಟು ಇಂಪಾರ್ಟೆಂಟ್, ಪ್ರಮೋಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ನಮ್ಗೆ ಪ್ರೊಡಕ್ಷನ್ ಹೌಸ್ ಇಂದ ಪ್ರೆಷರ್ ಹಾಕಿ ಬರ್ಲೇಬೇಕು ಮಾಡ್ಲೇಬೇಕು ಅಲ್ಲ, ಆರ್ಟಿಸ್ಟ್ ರೆಸ್ಪಾನ್ಸಿಬಿಲಿಟಿ ಅದು. ಪ್ರಮೋಷನ್ ಅಚ್ಚುಕಟ್ಟಾಗಿ ಮುಗಿಸ್ಕೊಡೋದು. ನನ್ ಕಡೆಯಿಂದ ಎಷ್ಟಾಗತ್ತೆ ಅಷ್ಟನ್ನ ನಾನ್ ಮಾಡ್ತೀನಿ, ನಂದು ಜವಾಬ್ದಾರಿ ಅಲ್ವಾ. ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಓಕೆ, ಡೆವಿಲ್ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದೀರಾ? ತಾರಾ ಬಳಗದ ಬಗ್ಗೆ ಹೇಳೋದಾದ್ರೆ, ದೊಡ್ಡ ದೊಡ್ಡ ಸ್ಟಾರ್ಸ್ ಜೊತೆನೆ ಆಕ್ಟ್ ಮಾಡಿರೋದು. ಉದಯ್ಪುರಲ್ಲಿ, ಬೆಂಗಳೂರಲ್ಲಿ ಅಂಡ್ ಥೈಲ್ಯಾಂಡ್ ಅಲ್ಲಿ ಅಂಡ್ ಮೆನಿ ಅದರ್ ಪ್ಲೇಸಸ್ ವಿಚ್ ನಾನು ಇನ್ಕ್ಲೂಡ್ ಆಗಿರ್ಲಿಲ್ಲ, ಅಲ್ಲಿ ನಂದು ಸೀನ್ಸ್ ಇರ್ಲಿಲ್ಲ. ಸೊ ಅಚ್ಯುತ್ ಸರ್, ಅದೇ ನನಗೆ ಸ್ಪೆಷಲ್ ಆಗಿ ನಾನು ಹಂಚ್ಕೊಂಡಿರೋದು ಶ್ರೀನಿವಾಸ್ ಪ್ರಭು ಸರ್, ತುಳಸಿ ಮ್ಯಾಮ್ ಅಂಡ್ ವಿನಯ್ ಅವರು, ಇಂಥ ಎಲ್ಲಾ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳ ಜೊತೆ ನಾನು, ದರ್ಶನ್ ಸರ್, ಎಸ್ ಅಫ್ಕೋರ್ಸ್. ಸೊ ಇವ್ರ ಜೊತೆ, ಆಮೇಲೆ ಇನ್ನ ತುಂಬಾ ಒಳ್ಳೊಳ್ಳೆ ಆರ್ಟಿಸ್ಟ್ ಗಳಿದ್ದಾರೆ. ಆದಷ್ಟು ಬೇಗ ಐ ಥಿಂಕ್ ಅದೆಲ್ಲ ಸ್ಟಾರ್ ಕಾಸ್ಟ್ ಬಗ್ಗೆ ಅನೌನ್ಸ್ ಮಾಡ್ತಾರೆ. ಸೊ ಇಂಥ ಸ್ಟಾರ್ ಕಾಸ್ಟ್ ಜೊತೆ ನಾನು ಕೆಲಸ ಮಾಡಿರೋದು. ಅಂಡ್ ಅದೇ ನನಗೆ ತುಂಬಾ ಖುಷಿ ಏನಂದ್ರೆ ಇಂತಹ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ನನ್ನ ಚೂಸ್ ಮಾಡಿರೋದಿದೆಯಲ್ಲ ಮ್ಯಾಮ್. ಸೊ ಅದಕ್ಕೆ ನಾನು ಎಷ್ಟು ಜನ್ಮ ಎತ್ತಿದ್ರು ಆ ಋಣ ತೀರ್ಸಕ್ ಆಗಲ್ಲ ನನ್ಗೆ. ಬಿಕಾಸ್ ಇನ್ಮೇಲೆ ಏನೇ ಇದ್ರು ಅದು ಅವರಿಂದ, ಸೊ ಅವ್ರು ಕೊಟ್ಟಿರೋ ಅವಕಾಶದಿಂದ. ಸೊ ಅದಕ್ಕೆ ನಾನು ಪ್ರಕಾಶ್ ಸರ್ ಆಮೇಲೆ ಅಶ್ವಿನಿ ಮ್ಯಾಮ್ಗೆ ನಾನು ಉಸಿರಿರೋವರೆಗೂ ಅವ್ರ ಹೆಸರು ಹೇಳ್ಕೊಂಡು ಬದುಕ್ತೀನಿ ನಾನು. ಸೊ ದಿಸ್ ಪ್ರೊಡಕ್ಷನ್ ಹೌಸ್ ಅಲ್ಲ, ಖಂಡಿತವಾಗ್ಲೂ ಒಂದು ಆರ್ಟಿಸ್ಟ್ ಈ ಪ್ರೊಡಕ್ಷನ್ ಹೌಸ್ ಅಲ್ಲಿ ವರ್ಕ್ ಮಾಡ್ಲೇಬೇಕು. ಸೊ ಅಂತ ಚಿನ್ನದಂತ ಜನರು ಅವರೆಲ್ಲರೂ. ಸೂಪರ್. ನಿಮ್ಮ ಟೀಚರ್ಸ್ ಆಗಿರ್ಬೋದು ಅಥವಾ ನಿಮ್ಮ ಲೆಕ್ಚರ್ಸ್ ಆಗಿರ್ಬೋದು ಈಗ ಮಾತಾಡಿದ್ದು ಏನೇನು ಹೇಳ್ತಾರೆ ನಿಮ್ ಬಗ್ಗೆ? ಈಗಲೂ ಅವ್ರಿಗೆ ನನ್ನ ಬಗ್ಗೆ ತುಂಬಾ, ಬಿಕಾಸ್ ನನ್ನ ಸ್ಕೂಲಿಂದ ಐ ವಾಸ್ ದ್ಯಾಟ್ ಸ್ಟೂಡೆಂಟ್. ಅಂದ್ರೆ ಯಾವ್ದ್ರಲ್ಲಿ ಇಲ್ಲ ಅಂತೆಲ್ಲ, ಪ್ರತಿಯೊಂದು ಏನೇ ಹೆಸರು, ಅಂದ್ರೆ ಸ್ಕೂಲಲ್ಲಿ ನನ್ನ ಹೆಸರು ಶ್ರಾವ್ಯ ಅಂತ ಇದ್ದಿದ್ದು. ಶ್ರಾವ್ಯ ಇದಲ್ಲ, ಅವಳು ಮಾಡ್ತಾಳೆ, ಅದು ಅವಳನ್ನ ಕರಿ ಹಂಗೆ ಇದ್ದಿದ್ದು ಬಿಟ್ರೆ. ಸೊ ಈಗ್ಲೂ ಅವ್ರಿಗೆ ಏನು ಅದು ಶಾಕಿಂಗ್ ಅಂತ ಏನೂ ಇಲ್ಲ. ದೇ ನ್ಯೂ ನಾನು ಏನೋ ಒಂದು ಆಗ್ತೀನಿ, ಏನೋ ಒಂದು ಮಾಡ್ತೀನಿ ಅಂತ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿತ್ತು.
ಬಿಕಾಸ್ ನಾನು HM ಯಾವಾಗ್ಲೂ ಹೇಳೋರು ನೀನೇನೋ ಒಂದು ಸಾಧನೆ ಮಾಡ್ತೀಯಾ ಜೀವನದಲ್ಲಿ, ಸುಮ್ನೆ ಅಂತೂ ಕೂರಲ್ಲ, ಏನೋ ಒಂದ್ ಮಾಡ್ತೀಯಾ ಅಂತ ಹೇಳೋರು. ಇವಾಗ ಖುಷಿ ಪಟ್ಟು ಕಾಲ್ ಮಾಡ್ತಾರೆ. ಯಾಕೆ ಹೆಸರು ಚೇಂಜ್ ಆಯ್ತು ಶ್ರಾವ್ಯ ಎಂದರೆ? ನನ್ ಜಾತಕದ ಹೆಸರು ರಾ ಇಂದ ಶುರುವಾಗಿರೋದು. ಅದು ನನ್ನ ಅಮ್ಮ ಮತ್ತೆ ಅಪ್ಪ ಇಟ್ಟಿರೋ ಹೆಸರು. ಅವ್ರಿಗೆ ತುಂಬಾ ಇಷ್ಟ ಅಂತೆ. ಅಮ್ಮ ಟೀಚರ್ ಆಗಿರೋದ್ರಿಂದ ಅವ್ರ ಸ್ಕೂಲಲ್ಲಿ ಯಾರೋ ಆ ಹೆಸರವ್ರು ಇದ್ರು ಸ್ಟೂಡೆಂಟ್. ಸೊ ಅದನ್ನ ಅವ್ರು ತುಂಬಾ ಇಷ್ಟಪಟ್ಟು ನನ್ನನ್ನ ಕರಿತಾ ಇದ್ದಿದ್ದು. ಬಟ್ ಜಾತಕ ಅಂದ್ರೆ ನಮ್ ಕಡೆ ಜಾತಕದ ಹೆಸರು ಜಾಸ್ತಿ ಬಿಲೀವ್ ಮಾಡ್ತೀವಿ ನಾವ್. ಯಾವ ಕೆಲ್ಸಕ್ಕೆ ಹೋಗ್ತೀವಿ ಅಲ್ಲ, ಸೊ ಅದ್ರ ಸಂಪೂರ್ಣ ಅನುಗ್ರಹ ಇರ್ಲಿ ಅಂತ ಆ ರಾ ಇಂದ ಶುರುವಾದ್ರೆ ಅದೇ ಹೆಸರನ್ನ ಇಡಬೇಕು ಅಂತ ಹೇಳ್ಕೊಂಡು ಜಾತಕದ ಹೆಸರು, ಕೆಲ್ಸಕ್ಕೆ ಹೋದ್ರೆ ನೀನ್ ಜಾತಕದ ಹೆಸರು ಇಟ್ಕೊಂಡು ಹೋಗು ಅಂತ ಶುರು. ಮಗಳು ಇವತ್ತು ಒಂದು ಹಂತಕ್ಕೆ ಬೆಳೆದು ನಿಂತಿದ್ದಾರೆ. ವಯಸ್ಸಲ್ಲೂ ಅಷ್ಟೇ ಜಾಸ್ತಿ ಆಗಿಲ್ಲ, ಇನ್ನೇನು ಸಣ್ಣ ಹುಡುಗಿ. ವಯಸ್ಸಲ್ಲೂ ಅಷ್ಟೇ ಒಂದು ಹೆಸರು ಮಾಡಿದ್ದಾರೆ. ಈಗ ರಚನಾ ರೈ ಅಂತಂದ್ರೆ ಎಲ್ರಿಗೂ ಗೊತ್ತು ಯಾರು ಅಂತ. ಈಗ ಒಂದು ಸಿನಿಮಾ ಮೂಲಕ ಈಗ ಅಲ್ಲ ಸರ್ಕಸ್ ಅಲ್ಲಿ ನೀವು ಅಲ್ಲ ಹೆಸರು ಮಂಗಳೂರು ಭಾಗದಲ್ಲಿ ಹೆಸರು ಮಾಡಿದ್ರೆ, ಬಟ್ ರಿಲೀಸ್ಗೂ ಮೊದಲು ಒಬ್ಬ ಹೀರೋಯಿನ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾರೆ ಅಂದ್ರೆ ಮೇ ಬಿ ಅದು ನೀವೇ ಸಾಧ್ಯ ಅಂತ ನನಗೆ ಅನ್ಸುತ್ತೆ, ನಾನು ನೋಡಿದ ಜರ್ನಿಲಿ. ಅಮ್ಮ ಈಗ ಎಷ್ಟು ಖುಷಿಯಲ್ಲಿದ್ದಾರೆ. ಅಮ್ಮನ ಬಗ್ಗೆ ಹೇಳೋದಾದ್ರೆ, ಅಮ್ಮನ ತ್ಯಾಗದ ಬಗ್ಗೆ ಹೇಳೋದಾದ್ರೆ, ಪ್ರತಿ ತಂದೆ ತಾಯಿರು ಅವ್ರ ಮಕ್ಳಿಗೆ ತ್ಯಾಗ ಮಾಡೇ ಮಾಡ್ತಾರೆ. ಬಟ್ ನಮ್ದೆಲ್ಲ ಯಾರು ಕೇಳಲ್ಲ ಬಿಡಿ, ಸೆಲೆಬ್ರಿಟಿ ಅಂದಾಗ ಕೇಳ್ತಾರೆ ಅಲ್ವಾ? ಹಾಗೆ ಕೇಳ್ತಾ ಇದೀನಿ ಅಮ್ಮನ ಬಗ್ಗೆ. ಶಿ ಇಸ್ ಅ ವೆರಿ ಸ್ಟ್ರಾಂಗ್ ವುಮನ್. ನನ್ನ ಅಮ್ಮನೇ ನನಗೆಲ್ಲ, ನನ್ನ ಅಮ್ಮನೇ ನನಗೆ ಇನ್ಸ್ಪಿರೇಷನ್. ಜೀವನದಲ್ಲಿ ನಿಮ್ಗೆ ಯಾರು ಇನ್ಸ್ಪಿರೇಷನ್ ಅಂತ ಕೇಳಿದ್ರೆ ಇಟ್ಸ್ ಹರ್. ಅವ್ರು ಮಾಡಿರೋಂಥ ತ್ಯಾಗ ನನ್ಗೋಸ್ಕರ ಸಾಧ್ಯನೇ ಇಲ್ಲ ಮ್ಯಾಮ್. ಒಂದು ಹೆಣ್ಮಗು ಆಗಿ ಅವ್ರು ಮಾಡಿರುವಂತ ತ್ಯಾಗ ಯಾರು ಮಾಡಕ್ ಸಾಧ್ಯ ಇಲ್ಲ ಮ್ಯಾಮ್. ನಾನು ಇನ್ನೊಂದ್ ಜನ್ಮ ಅಂತ ಇದ್ರು ನಾನು ಅವ್ರ ಮಗಳಾಗೇ ಹುಟ್ಟಬೇಕು. ಇನ್ನು ಅದಕ್ಕಿಂತ ನೆಕ್ಸ್ಟ್ ಜನ್ಮ ಇದ್ರು ನನ್ಗೆ ಅವರೇ ಅಮ್ಮ ಆಗ್ಬೇಕು. ಬಿಕಾಸ್ ಐ ಆಮ್ ಲಕ್ಕಿ ಟು ಹ್ಯಾವ್ ಹರ್. ಬಿಕಾಸ್ ಅಮ್ಮ ನೋಡ್ತಾರೆ ಅಮ್ಮ ಈಗೆಲ್ಲ ಹಾಕ್ತಿವಲ್ಲ. ಆಕ್ಚುಲಿ ಪೆಟ್ಟೆ ನಂದು ಅಮ್ಮಂದು ಯಾವಾಗ್ಲೂ ಪೆಟ್ಟೆ. ಯಾವ್ದಕ್ಕೆ ಜಾಸ್ತಿ ಪೆಟ್ಟು ಅನ್ಕೋಬಿಡಿ. ಪೆಟ್ಟು ಅಂದ್ರೆ ಏಟು ಜಗಳ. ಪೆಟ್ಟು ಅನ್ಕೊಂಡು ಪೆಟ್ಟು ನಾನು ಅಮ್ಮನಿಗೆ ಪೆಟ್ಟಂತ ಆ ಪೆಟ್ಟಲ್ಲ. ಬಟ್ ಐ ಲವ್ ಹರ್ ಅಷ್ಟೇ. ಐ ಡೋಂಟ್ ಯೂಶುವಲಿ ನನ್ನ ಇಮೋಷನ್ಸ್ ನ ಜಾಸ್ತಿ ಹೇಳ್ಕೊಳಲ್ಲ. ನಾನು ತುಂಬಾ ಕಮ್ಮಿ ಅಮ್ಮ ಜೊತೆ ಜಾಸ್ತಿ ಹಂಚ್ಕೊಳ್ಳೋದು. ಬಟ್ ಅಮ್ಮ ಇಲ್ದೆ ನಾನಿಲ್ಲ. ಸೂಪರ್. ಅಮ್ಮ ಇಲ್ದೆ ನಾನು ಬಿಲ್ಕುಲ್ ಇಲ್ಲ. ನನ್ನ ಅಮ್ಮನೇ ನನ್ಗೆಲ್ಲ. ಸೂಪರ್ ಸೂಪರ್. ನೀವು ನಿಮ್ಗೆ ಇಷ್ಟ ಆಗುವಂತ ಹುಡುಗ ಅಥವಾ ನೀವು ಮದ್ವೆ ಆಗುವಂತ ಹುಡುಗ ಹೇಗಿರುವ ಒಂದು ಇರುತ್ತೆ, ನನ್ ಗಂಡ ಹಿಂಗಿರ್ಬೇಕು ಅಂತ ಒಂದು ಆಸೆ ಇರುತ್ತಲ್ಲ, ಹೆಂಗಿರ್ಬೇಕು ರಚನಾ? ಏನಿಲ್ಲಪ್ಪ, ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರ್ಲಿ. ಅಂದ್ರೆ ನನ್ಗೆ ಇಷ್ಟ ಆದ್ರೆ ನನ್ಗೆ ಗೊತ್ತಾಗತ್ತೆ. ನನ್ ಮುಖ ಅಪಿಯರೆನ್ಸ್ ನೋಡಿ ನನ್ಗೆ ಇಷ್ಟ ಆಗಲ್ಲ. ನನ್ಗೆ ಮನ್ಸು ಅಲ್ಲಿ ಶುದ್ಧವಾಗಿದ್ರೆ ನನ್ಗೆ ಹತ್ರ ಆಗ್ತಾರೆ. ಸೊ ಹೆಂಗಿದ್ರು ನಾನು ಒಪ್ಕೋತೀನಿ, ಮನ್ಸು ಶುದ್ಧವಾಗಿದ್ರೆ ಆಯ್ತು ಅಷ್ಟೇ. ಎಲ್ಲೂ ಏನಾದ್ರೂ ಹೇಳದಂತ ವಿಚಾರ ದರ್ಶನ್ ಸರ್ ಬಗ್ಗೆ ಈಗ ಹೇಳ್ಬೇಕು ಅಂತ ಅನ್ಸಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಪ್ರತಿಯೊಬ್ರಿಗೂ ಗೊತ್ತು, ಅವ್ರು ಓಪನ್ ಬುಕ್. ಅವರು ನನ್ ಜೊತೆ ಒಂಥರ, ಇನ್ನೊಬ್ರ ಜೊತೆ ಒಂಥರ ಅಲ್ಲ. ಅವ್ರು ಎಲ್ರ ಜೊತೆ ಎಲ್ಲರನ್ನ ಸಮಾನವಾಗಿ ನೋಡ್ತಾರೆ. ಎಲ್ರ ಜೊತೆ ಒಂದೇ ತರ ಇರೋರು. ಐ ಜಸ್ಟ್ ವಿಶ್ ಹಿಮ್ ದಿ ಬೆಸ್ಟ್ ಅಂಡ್ ಐ ಹೋಪ್ ಎವ್ರಿಥಿಂಗ್ ಎಲ್ಲ ಆದಷ್ಟು ಬೇಗ ಎಲ್ಲ ಸರಿಯಾಗಿ. ತರ ದೇವ್ರಂತೆ ವ್ಯಕ್ತಿ ಅವರು. ಬಿಕಾಸ್ ಸೆಟ್ಟಲ್ ಎಲ್ಲ ನಮ್ಮನ್ನ ಒಂದು ಫ್ರೆಶರ್ನ ಐ ಟೆಲ್ ಯು ಮ್ಯಾಮ್, ಇದನ್ನ ನಾನು ಹೇಳ್ಬೇಕು. ಬಿಕಾಸ್ ಒಂದು ಫ್ರೆಶರ್ಗೆ ಆ ಭಯ ಇರತ್ತೆ ಅಂತ ಸೂಪರ್ ಸ್ಟಾರ್ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ, ಸ್ಕ್ರೀನ್ ಹಂಚ್ಕೋತಾ ಇದ್ದೀನಿ. ಹಿಂಗೆ ನಾನು ಏನಾದ್ರು ತಪ್ಪು ಮಾಡಿದ್ರೆ ಬೈತಾರೇನೋ ಅಥವಾ ಏನಾದ್ರೂ ಬೇಜಾರು ಮಾಡ್ಕೋತಾರೇನೋ ಹಂಗಿತ್ತು. ಇಲ್ಲಪ್ಪ, ಈ ಎಷ್ಟು ಲೆಟ್ ಮೀ, ನೀನ್ ತಪ್ಪು ಮಾಡಿದ್ರು ಪರವಾಗಿಲ್ಲ, ತಪ್ಪು ಮಾಡಿದ್ರೇನೆ ನೀವ್ ಕಲಿಯೋದು ಅಂತ ನನ್ಗೆ ಅವಕಾಶ ಕೊಡ್ತಾ ಇದ್ರು. ಏನಿಲ್ಲ ಅಮ್ಮ, ನೀನ್ ಆರಾಮಾಗಿ ಮಾಡು, ಟೈಮ್ ತಗೋ, ಆರಾಮಾಗಿ ನೋಡ್ಕೊ, ನನ್ಗೆ ಏನ್ ಅವಸರ ಇಲ್ಲ, ನಾನು ಇಲ್ಲೇ ಇದ್ದೀನಿ, ಆರಾಮಾಗಿ ಮಾಡಿ. ಇಷ್ಟು ಒಂದು ಟೈಮ್ ಕೊಟ್ಟು ನನಗೆ ಅಷ್ಟು ನಾನು ಇವಾಗ ವಾಟ್ ಎವರ್ ದ ಪರ್ಫಾರ್ಮೆನ್ಸ್ ನನ್ಗೆ ಡೆಲಿವರ್ ಮಾಡೋಕ್ಕೆ ಏನ್ ಸಾಧ್ಯತೆ ಆಯ್ತು, ದಟ್ ಇಸ್ ಬಿಕಾಸ್ ಆಫ್ ಸರ್. ಬಿಕಾಸ್ ಅವ್ರ ಆ ಕೋಆಪರೇಷನ್ ನನಗೆ ಕೊಟ್ಟಿರೋದ್ರಿಂದ ನಾನು ಆಸ್ ಅನ್ ಆರ್ಟಿಸ್ಟ್ ನನ್ಗೆ ಏನ್ ಕೊಡ್ಬೋದು ಅದನ್ನ ಕೊಡಕ್ ಸಾಧ್ಯ ಆಯ್ತು. ಸೊ ಯಾ, he is forever my favorite. ಒಂದು ಮಾತು ವೈರಲ್ ಆಗ್ತಿತ್ತು, ಅಂದ್ರೆ ವೈರಲ್ ಅಂದ್ರೆ ಬೆನ್ನೋವೇನಿಲ್ಲ ಗುರು, ಸುಮ್ನೆ ಕ್ಯಾಮ್ರಾ ಬಂದಾಗ ಕ್ಯಾಮ್ರಾ ಆನ್ ಆದಾಗ ಹಿಂಗ್ ಹಿಡ್ಕೊಂಡ್ಬಿಡ್ತಾರೆ ಬೆನ್ನ ಅನ್ನೋ ತರ ಚರ್ಚೆ ಆಯ್ತು. ನೀವು ನೋಡಿದೀರಾ 40 ದಿನಗಳ ಕಾಲ ಡೇ ಅಂಡ್ ನೈಟ್ ಕೆಲಸ ಮಾಡಿದೀರಾ. ಹೌದು, ಅವ್ರ ಬೆನ್ನೋವು ಅದೇ ಮ್ಯಾಮ್ ಒಂದಿನ ಮಾಡ್ಬೋದು, 2 ದಿನ ಮಾಡ್ಬೋದು. ನಾವು ಪ್ರತಿನಿತ್ಯ ನೋಡ್ತಾ ಇದ್ವಿ. ಪಾಪ ಅವ್ರಿಗೆ ಎದ್ದೇಳಕ್ ಆಗಲ್ಲ, ಕೂರಕ್ ಆಗಲ್ಲ. ನಾನು ಒಬ್ಳೆ ಅಂತಲ್ಲ, ಸೆಟ್ಟಲ್ಲಿರೋ ಪ್ರತಿಯೊಬ್ರು ಅವ್ರಿಗೆ ಆಗ್ತಾ ಇರ್ಲಿಲ್ಲ ಮಾಡಕ್. ಜ್ವರ, ಅದ್ರ ಮೇಲೆ ಇಷ್ಟು ಪಾಪ ತಿಂದಿದ್ದೆಲ್ಲ ವಾಮಿಟ್ ಮಾಡ್ತಾ ಇದ್ರು. ಪಾಪ ಜ್ವರ, ಅಂತ ಸಿಚುವೇಶನ್ ಅಲ್ಲೂ ಕೂಡ ಅವರು ಇಲ್ಲ ನಾನು ಶೂಟಿಂಗ್ ಮುಗಿಸ್ಲೇಬೇಕು ಅಂತ ಒಂದು ಹಠ ಇತ್ತು ಅವ್ರಿಗೆ. ಆಗ್ತಾನೆ ಇರ್ಲಿಲ್ಲ ಮ್ಯಾಮ್ ಅವ್ರಿಗೆ ಸೀನ್ಸ್ ಎಲ್ಲ ಮಾಡಕ್ಕೆ. ಹಿಂಗ್ ಇಟ್ಕೊಂಡು ನಿಂತ್ಕೊಳ್ಳೋರು, ಕೂರಕ್ ಆಗಲ್ಲ, ಕೂತ್ರೆ ಹೇಳಕ್ ಆಗ್ತಾ ಇರ್ಲಿಲ್ಲ, ಕಷ್ಟ ಆಗ್ತಾ ಇತ್ತು ಅವ್ರಿಗೆ. ಎಲ್ಲಾದ್ರೂ ಹೋಗಿ ಏನಾದ್ರು ಸಪೋರ್ಟ್ ಇಟ್ಕೊಂಡು ನಿಂತ್ಕೊಳ್ಳೋರು. ನಮ್ಗೆ ನೋಡಿದಾಗ ಎಷ್ಟು ಸತಿ ಅವ್ರು ಕೇಳ್ತಾ ಇದ್ದೆ ಗೊತ್ತಾ, ನೋವಾಗ್ತಾ ಇದೆಯಾ? ಅವ್ರಿಲ್ಲಮ್ಮ, ಒಂದು ನಗು ಮುಖ ಇಟ್ಕೊಂಡೆ, ಇಲ್ಲಮ್ಮ ಮಾಡೋಣಮ್ಮ. ಆಗ್ತಾ ಇರ್ಲಿಲ್ಲ, ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇತ್ತು. ಬಟ್ ಆದ್ರೂ ಇಲ್ಲಮ್ಮ ಮಾಡೋಣ ಅಂತ ಮಾಡ್ತಾ ಇದ್ರು. ಪಾಪ ಅಲ್ಲೇ ಮಲ್ಕೊಳ್ಳೋರು, ಆಗ್ತಾ ಇಲ್ಲ ಅಲ್ಲೇ ಕೂತ್ಕೊಳ್ಳೋರು, ಅಲ್ಲೇ ಮಲ್ಕೊಳ್ಳೋರು. 2 ಜನ ಹಿಡಿದು ಎಬ್ಸ್ಬೇಕಿತ್ತು ಅವ್ರನ್ನ. ಎಲ್ಲ ನೋಡಿದಾಗ ಭಾರಿ ಬೇಜಾರಾಗತ್ತೆ. ಅಂತ ಒಂದು ವ್ಯಕ್ತಿ ನೋಡಿದಾಗ ಬೇಜಾರಾಗತ್ತೆ.
ಇದು ರೊಮ್ಯಾಂಟಿಕ್ ಹಾಡೇ ಒಂಥರ ರೊಮ್ಯಾಂಟಿಕ್ ಅಂತ ಅನ್ಸಿತ್ತು. ಹೇಗಿತ್ತು ಆ ಖುಷಿ ಹೇಳ್ಕೊಳ್ಳೋದಾದ್ರೆ? ಅದೇ ಇದೆಲ್ಲ ಬಿಡಿ, ಎಲ್ಲ ಅದೆಲ್ಲ ಹಾರಿದ್ದು ಗಾಳಿ ಬಂದಿದ್ದೆಲ್ಲ ಬಿಟ್ಟು ಸೆಟ್ ಶೂಟಿಂಗು. ಅದೇ ಹೇಳ್ದೆ ಅಲ್ಲ, ನಾನು ಆ ಸಾಂಗ್ ಅಲ್ಲಿ ನಿಮ್ ನೋಡಿದ್ರೆ ನಾನು ಪ್ರತಿಯೊಂದು ಶಾರ್ಟ್ ಅಲ್ಲಿ ಅಷ್ಟು ಕಂಫರ್ಟೇಬಲ್ ಆಗಿದ್ದೆ. ದಟ್ ಈಸ್ ಬಿಕಾಸ್ ಎಂಟೈರ್ ಟೀಮ್ ನನ್ನನ್ನ ಅಷ್ಟು ಕಂಫರ್ಟೇಬಲ್ ಆಗಿ ಫೀಲ್ ಮಾಡಿಸಿದ್ದಾರೆ. ಆ ಸುಧಾ ಸರ್ ಫ್ರೇಮಿಂಗ್ ಬಗ್ಗೆ ಅಂತೂ ನಾನು ಮಾತಾಡಂಗೆ ಇಲ್ಲ. ನಮ್ ಸುಧಾಕರ್ ಸರ್ DOP ಸರ್, ಅವ್ರ ಫ್ರೇಮಿಂಗ್ ಬಗ್ಗೆ ನಿಮ್ ನೋಡಿದಿರ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತ. ಸೊ ಅಂತ ಮೆಜಿಷಿಯನ್ ಕೈಯಲ್ಲಿ ನಾನು ಲಾಂಚ್ ಆಗ್ತಾ ಇರೋದು ಕೂಡ ಖುಷಿ ನನ್ಗೆ. ಬಿಕಾಸ್ ಅಂತ ಒಂದು ಅದ್ಭುತವಾದಂತ ಟೀಮ್, ನಮ್ ಪ್ರಕಾಶ್ ಸರ್ ಆಗಿರ್ಲಿ, ನನಗೆ ಬಂದು ಹೇಳೋರು, ಇಫ್ ಯು ಆರ್ ನಾಟ್ ಕಂಫರ್ಟೇಬಲ್ ಜಸ್ಟ್ ಸೇ ಇಟ್. ನಿಮ್ಗೆ ಹೇಳಿ, ನೀನ್ ಕಂಫರ್ಟೇಬಲ್ ಇಲ್ವಾ ನೀನ್ ಹೇಳ್ಬಿಡು. ಒಂದು ಸೀನ್ ಕೂಡ ನನಗೆ ಅನ್ಕಂಫರ್ಟೇಬಲ್ ಆಗಿರುವಂತ ಸೀನ್ ನನಗೆ ಕೊಟ್ಟಿಲ್ಲ ಅವರು. ಒಂದೇ ಒಂದು ಸೀನ್ ಇಲ್ಲ ನಾನು ಮುಜುಗರ ಪಡ್ಕೊಂಡು ಮಾಡಿರೋದಾಗಿರ್ಬೋದು, ಎಲ್ಲೂ ಇಲ್ಲ. ಬಿಕಾಸ್ ಅಂತ ಮನುಷ್ಯರು ಅವರೆಲ್ಲ. ಪ್ರತಿಯೊಂದು ಆರ್ಟಿಸ್ಟ್ ಅಲ್ಲ ಫಸ್ಟ್ ಅವ್ರ ಜೊತೆ ವರ್ಕ್ ಮಾಡ್ಲೇಬೇಕು. ಬಿಕಾಸ್ ಪ್ರಕಾಶ್ ಸರ್ ಡೈರೆಕ್ಷನ್ ಬಗ್ಗೆ ಎಲ್ಲ ನಾನು ಮಾತಾಡುವಂತ ದೊಡ್ಡೋಳಲ್ಲ, ಅಷ್ಟು ದೊಡ್ಡೋಳಲ್ಲ. ಯು ಹ್ಯಾವ್ ಸೀನ್ ಎಸ್ ಮಿಲನ, ಅದು ಇದೆಲ್ಲ ಲೆಜೆಂಡ್ರಿ ಮೂವೀಸ್ ಅದೆಲ್ಲ. ಸೊ ಅಂತ ಅವ್ರ ಮೆಂಟರ್ಶಿಪ್ ಅಲ್ಲಿ ವರ್ಕ್ ಮಾಡೋದು ಕೂಡ ನನ್ಗೆ ತುಂಬಾ ಖುಷಿ. ಅಂಡ್ ಆ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ಅದೇ ಆ ರೊಮ್ಯಾಂಟಿಕ್ ಸಾಂಗ್ ಬಗ್ಗೆ ಆ ಕಂಫರ್ಟ್ನೆಸ್ ಇರ್ಬೇಕು ಅಲ್ವಾ. ಸೊ ನನ್ ಕೋ-ಸ್ಟಾರ್ ನನಗೆ ಆ ಕಂಫರ್ಟ್ ಸ್ಪೇಸ್ ಕೊಟ್ಟಾಗ್ಲೇ ನನ್ಗೆ ವಾಟ್ ಎವರ್ ದ ಸೀನ್ ನೀವು ನೋಡ್ತೀರಾ ಅಷ್ಟು ಚೆನ್ನಾಗಿ ಬಂದಿರೋದು. ಇಟ್ಸ್ ಬಿಕಾಸ್ ಆಫ್ ದ ವೇ ದಟ್ ಹಿ ಮೇಡ್ ಮೀ ಕಂಫರ್ಟೇಬಲ್. ಸೊ ಇದೆಲ್ಲ ಎಲ್ರು ಒಂದು ಹೌ ಡು ಐ ಟೆಲ್ ಯು, ಎಲ್ರು ಕಂಬೈನ್ ಆಗಿ ಎಲ್ಲ ಒಂದು ಸಪೋರ್ಟ್ ಮಾಡಿ ಈ ಸಾಂಗ್ ನ ಅಷ್ಟು ಚೆನ್ನಾಗಿ ಮೂಡ್ ಬರೋ ತರ ಮಾಡಿರೋದು ಬಿಕಾಸ್ ಆಫ್ ದ ಟೀಮ್ ಎಫರ್ಟ್. ಡೆವಿಲ್ ಸಿನಿಮಾದಲ್ಲಿ ನಾವ್ ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು? ಈ ದರ್ಶನ್ ಸರ್ ಇಷ್ಟು ಸಿನಿಮಾಗಳಲ್ಲಿ ನೋಡಿದೀವಿ ನಾವು. ಆ ಎಲ್ಲಾ ಸಿನಿಮಾಗಳಿಗೆ ಡೆವಿಲ್ ಹೇಗೆ ಭಿನ್ನವಾಗಿ ನಿಲ್ಬಹುದು? ಡೆಫಿನೆಟ್ಲಿ ಡೆವಿಲ್ ಇಸ್ ಡೆಫಿನೆಟ್ಲಿ ಅದರಿಂದ ಒಂದು ಸ್ಟ್ಯಾಂಡ್ ಔಟ್. ಅದು ಖಂಡಿತ ಅದನ್ನ ನಾನು ಹೇಳ್ಬಲ್ಲೆ. ಬಿಕಾಸ್ ನೀವು ಆಲ್ರೆಡಿ ಸರ್ ಲುಕ್ ಎಲ್ಲ ನೋಡಿದಿರಾ. ದಟ್ ವಿಂಟೇಜ್ ದರ್ಶನ್ ಸರ್ ಇಸ್ ಬ್ಯಾಕ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇದ್ರಲ್ಲಿ ಎಷ್ಟು ಯಂಗ್ ಆಗಿ, ಎಷ್ಟು ಎಷ್ಟು ಸ್ಲಿಮ್ ಆಗಿದ್ದಾರೆ. ಸೊ ಅದ್ರಲ್ಲಿ ನೀವು ಅರ್ಥ ಮಾಡ್ಕೋಬಹುದು ಎಷ್ಟು ಎಸೆನ್ಸ್ ಇದೆ, ಎಷ್ಟು ಅವ್ರದ್ದು ಸರ್ ಪ್ರೆಸೆನ್ಸ್. ಅದೇ ಒಂಥರ ಹಬ್ಬನೇ ಎಲ್ರಿಗೂ. ನಮ್ಗೆ ಸರ್ನ ನೋಡೋದೇ ಹಿಂಗಿರತ್ತೆ ಸರ್ ಮುಂದ್ಗಡೆ ಬಂದ್ರೆ ನಾವೆಲ್ಲ ನೋಡುವಾಗ. ಸೊ ಡೆಫಿನೆಟ್ಲಿ ಹಿ ಲುಕ್ಸ್ ವೆರಿ ಸ್ಟೈಲಿಶ್. ಅಂಡ್ ಡೆವಿಲ್ ಅಂತ ಕೇಳಿದಾಗ ಅದೇ ನೀವು ಕೇಳಿದ್ರಲ್ಲ ಬೇರೆ ಸಿನಿಮಾಗಳಿಗಿಂತ ಇದು ಹೆಂಗೆ ಭಿನ್ನ ಅಂತ. This is definitely going to be a standout. This has entire elements. ಇದೊಂಥರ ಪ್ಯಾಕೇಜ್. ಇದು ಫ್ಯಾಮಿಲಿ ಎಂಟರ್ಟೈನರ್. ಒಂದು 6 ರಿಂದ 60 ವರ್ಷದ ತನಕ ಕುತ್ಕೊಂಡು ನೋಡುವಂತ ಸಿನಿಮಾ ಇದು. ಸೊ ಡೆವಿಲ್ ಇಸ್ ಗೋಯಿಂಗ್ ಟು ಬಿ ಅ ಸರ್ಪ್ರೈಸ್ ಪ್ಯಾಕೇಜ್ ಫಾರ್ ಶೋರ್. ಸೂಪರ್. ಇವಾಗ ಅವ್ರು ಶೂಟಿಂಗ್ ಬರ್ತಾ ಈ ಕಡೆ ಕೋರ್ಟು ಕಚೇರಿ ಅಂತ ಓಡಾಡ್ತಿದ್ರಲ್ಲ, ಆ ಫ್ರಸ್ಟ್ರೇಷನ್ ಕಾಣಿಸ್ತಿತ್ತು ಅವ್ರಿಗೆ ಪಾಪ ಸೆಟ್ ಅಲ್ಲೆಲ್ಲ? ಸಿನಿಮಾಗೆ ಬರ್ಬೇಕಾದ್ರೆ ಸೆಟ್ಟಿಗೆ ಬರ್ಬೇಕಾದ್ರೆ ಎಲ್ಲ ಆಚೆಗೆ ಬರೋರು. ಸೂಪರ್. ಕೆಲಸ ಫಸ್ಟ್, ಅದಿಲ್ ಯಾವುದು ನಮಗೆ ಮ್ಯಾಟರ್ ಆಗ್ತದೆ. ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರಲಿಲ್ಲ. ಬಿಕಾಸ್ ಸಿನಿಮಾ ಇಲ್ಲಿ ಹಿ ಇಸ್ ಅನ್ ಆರ್ಟಿಸ್ಟ್, ಹಿ ವಿಲ್ ಗಿವ್ ಹಿಸ್ ಬೆಸ್ಟ್. ಏನು ಕಾಣಿಸ್ಕೊಳ್ತಾ ಇರ್ಲಿಲ್ಲ, ಏನು ಇಲ್ಲ. ಅಂದ್ರೆ ಬರ್ತಾ ಇದ್ರು ಹೋಗ್ತಾ ಇದ್ರು. ನಾನು ಅಲ್ಲೇ ನೋಡ್ತಾ ಇದ್ದಿದ್ದು ಅವ್ರನ್ನ, ಬೇರೆ ಎಲ್ಲೂ ನಾವು ಮೀಟ್ ಮಾಡ್ತಾ ಇಲ್ಲ. ಆಚೆಗಡೆ ಹೆಂಗಿರ್ತಾರೆ ನನಗೆ ಗೊತ್ತಿರ್ಲಿಲ್ಲ. ಬಟ್ ಆನ್ ಕ್ಯಾಮೆರಾ ಅವ್ರ ಆ ಕ್ಯಾರೆಕ್ಟರ್ ಅಷ್ಟೇ. ಅಲ್ಲ ಈಗ ಕಾಕತಾಳೆ ಏನೋ ಅವ್ರು ಹಿಂಗ್ ಒಳಗೆ ಹೋಗೋ ಮುಂಚೆ ಎಲ್ಲ ಕೆಲಸ ಮಾಡಿಟ್ಟು ಹೋದ್ರಲ್ಲ, ಹೌದು, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಎಲ್ಲ ಕಂಪ್ಲೀಟ್ ಮಾಡ್ಕೊಟ್ಟು ಯಾರಿಗೂ ತೊಂದರೆ ಆಗ್ಬಾರ್ದು. ನಿಜ. ಮೆಚ್ಚಬೇಕಾದಂತ ವ್ಯಕ್ತಿತ್ವ, ಮೆಚ್ಚಬೇಕಾದಂತ ಡೆಡಿಕೇಶನ್, ಅಂತ ಸಿಚುವೇಶನ್ ಯಾರಿಗೂ ಬರಬಾರ್ದು ಅಂತ ಸಿಚುವೇಶನ್. ಅಂತ ಸಿಚುವೇಶನ್ ಅಲ್ಲೂ ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು, ನನ್ನಿಂದ ಇನ್ನೊಬ್ರಿಗೆ ಸಫರ್ ಆಗ್ಬಾರ್ದು ಅಂತ ಹೇಳಿ ಕಂಪ್ಲೀಟ್ ಆಗಿ ಅಚ್ಚುಕಟ್ಟಾಗಿ ಮುಗಿಸ್ಕೊಟ್ಟು ಪಾಪ ಮುಗಿಸ್ಕೊಟ್ರು ಅವರು. ಸೂಪರ್ ಸೂಪರ್. ಎಸ್, ಅಭಿಮಾನಿಗಳು ಆಲ್ರೆಡಿ ನಿಮ್ಗೆ ಪ್ರೀತಿ ಕೊಡ್ತಾ ಇದ್ದಾರೆ. ಈ ಸಿನಿಮಾದ ಮೂಲಕ 100% ಇನ್ನಷ್ಟು ನಿಮಗೆ ಪ್ರೀತಿ ಕೊಟ್ಟು ಸಂಭ್ರಮಿಸ್ತಾರೆ. ಅಷ್ಟೂ ಕನ್ನಡ ಸಿನಿಮಾಭಿಮಾನಿಗಳು, ಸೆಲೆಬ್ರಿಟಿಗಳು, ನಿಮ್ಮನ್ನ ಪ್ರೀತಿ ಮಾಡುವ ಅಭಿಮಾನಿಗಳು ಏನು ಹೇಳಕ್ ಇಷ್ಟಪಡ್ತೀರಾ ಅಂತ ಹೇಳಿ ಅಷ್ಟೇ. ಅದಕ್ಕೂ ಎಲ್ಲ ಟೈಟ್ ಹಗ್ ಎಲ್ರಿಗೂ. ಬಿಕಾಸ್ ದೇ ಆರ್ ಆಲ್ ಮೈ ಲವ್. ಈ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ರಚನಾ, ನಮ್ಗೆ ಗೊತ್ತಿದೆ ಹೀರೋಯಿನ್ಗಳು ಟಚ್ ಇದ್ದಾರೆ, ಈ ಗಾಸಿಪ್ಗಳು, ಈ ಏನೋ ಕಾಲು ಎಳೆಯೋದು, ಇವೆಲ್ಲವೂ ಕೂಡ ಕಾಮನ್ ಆಗಿರುತ್ತೆ. ನೀವು ಎಷ್ಟು ರೆಡಿಯಾಗಿ ಬಂದಿದ್ರಿ? ಏನೋ ನೆಗೆಟಿವ್ ಬಂದಾಗ ಯಾವ ತರ ಸ್ವೀಕರಿಸ್ತೀರಾ, ಪಾಸಿಟಿವ್ ಬಂದಾಗ ಹೇಗೆ ಸ್ವೀಕರಿಸ್ತೀರಾ? ನಾವು ಪಾಸಿಟಿವ್ ನ ಹೆಂಗ್ ತಗೋತೀವೋ ನೆಗೆಟಿವ್ ಹಂಗೆ ತಗೊಳಕ್ ರೆಡಿ ಇರ್ಬೇಕು. ಇಲ್ಲ ನಾವು ಬರೀ ಪಾಸಿಟಿವ್ ತಗೋತೀನಿ ಹಂಗಲ್ಲ. ವಿ ಕಾಂಟ್ ಎಂಟರ್ಟೈನ್ ಎವ್ರಿ ಒನ್. ನಾವೆಲ್ಲರೂ ಖುಷಿಯಾಗಿಡಕ್ ಆಗಲ್ಲ. ಎಲ್ರು ನಾವ್ ಹಂಗಿರ್ಬೇಕಂತಾನು ಇಲ್ಲ. ಅದು ಅವ್ರವ್ರ ಒಪಿನಿಯನ್. ಇಟ್ಸ್ ಓಕೆ. ನಿನಗೆ ಏನ್ ಒಳ್ಳೆ ತಗೊಳಕ್ ಆಗತ್ತೆ ಅದನ್ನ ತಗೋ, ಕೆಟ್ಟದನ್ನ ಬಿಟ್ಟು ಬಿಡು. ದಟ್ಸ್ ಹೌ ಐ ಆಮ್. ಇಫ್ ಐ ಆಮ್ ರೆಡಿ ಟು ಟೇಕ್ ಪಾಸಿಟಿವ್, ಐ ಆಮ್ ಈವನ್ ರೆಡಿ ಟು ಟೇಕ್ ನೆಗೆಟಿವ್. ಸೊ ಅದನ್ನ ತಿದ್ಕೊಳ್ತೀನಿ ಹೊರತು ನಾನು ಅದರಿಂದ ಕುಗ್ಗು ಹೋಗಲ್ಲ. ಓಕೆ. ಒಂದು ಹೆಣ್ಮಗುಗೆ ಎಲ್ಲೋ ಕೂತ್ಕೊಂಡು ಪರ್ಸನಲ್ ಫೋಟೋಗಳನ್ನ ತೆಗೆದು ಹಾಕುವಂಥದ್ದು ಗಂಡಸರು, ಅದಕ್ಕೆ ಅಂತ ಒಂದು ಇರುವಂತ ವರ್ಗ, ಅದು ಒಂಥರ ರೇಪ್ ಮಾಡ್ದಂಗೆ. ಅದು ಒಂಥರ ರೇಪ್. ನಮ್ಗೆ ಯಾವ ಹಣೆ ಬರೋ ಅವ್ರ ಫೋಟೋಗಳನ್ನ ಕುತ್ಕೊಂಡು ನೋಡುವಂಥದ್ದು, ಅದು ನಮ್ಮನ್ನ ಇರಿಟೇಟ್ ಮಾಡುತ್ತೆ, ನಮ್ ಫ್ರಸ್ಟ್ರೇಷನ್ ಮಾಡುತ್ತೆ, ಹಿಂಸೆ ಅನ್ಸ್ಬಿಡುತ್ತೆ ನಮ್ಗೆ. ಇಂಥ ವರ್ಗಕ್ಕೆ ರಚನೆ ಏನ್ ಹೇಳ್ತಾರೆ ಅಂತ ಹೇಳಿ?
ಸಿ ಅದೇ ಹೇಳ್ತಾ ಇರೋದು, ಅವ್ರನ್ನ ಎಜುಕೇಟ್ ಮಾಡಬೇಕು ಫಸ್ಟ್. ವಿಮೆನ್ ಆರ್ ನಾಟ್ ಪಪೆಟ್ಸ್, ಹೌದು, ವಿಮೆನ್ ಆರ್ ನಾಟ್ ಆಬ್ಜೆಕ್ಟ್ಸ್ ಅಲ್ವಾ. ನಮ್ಗೆ ನಮ್ದೇ ಆದಂತ ರೆಸ್ಪೆಕ್ಟ್ ಇದೆ, ನಮ್ಗೆ ಆದಂತ ಕಷ್ಟಗಳಿದೆ. ಸೊ ಅದನ್ನ ಪ್ರತಿಯೊಂದು ವ್ಯಕ್ತಿ ಅರ್ಥ ಮಾಡ್ಕೊಳ್ಬೇಕು. ನಾವ್ ಅರ್ಥ ಮಾಡಿಸ್ಬೇಕಾದಂತ ಪರಿಸ್ಥಿತಿ. ಅದೆಂತ ವಿಪರೀತ ಹೇಳಿ ನೀವು ಅಲ್ವಾ, ಅದೆಂತ ವಿಪರ್ಯಾಸ ಹೇಳಿ ನೀವು. ಇನ್ನೊಬ್ರಿಗೆ ನೀವು ಹಂಗ್ ಮಾಡ್ಬೇಡ, ತಪ್ಪು. ಅದು ಅವ್ನಿಗೆ ಅದು ತಿಳುವಳಿಕೆ ಇರ್ಬೇಕು, ನಾನು ಹಿಂಗ್ ಮಾಡಿದ್ರೆ ತಪ್ಪು ಅಂತ. ಅಂತವ್ರಿಗೆ ನೀವ್ ಏನ್ ಹೇಳಕ್ ಸಾಧ್ಯ ಅಲ್ವಾ. ನಮ್ ಜಾಗೃತೆಯಲ್ಲಿ ನಾವಿರೋಣ. ಸೊ ಎಷ್ಟಾಗತ್ತೆ ನಾವು ನಮ್ ಬಗ್ಗೆ ನಾವು ಜಾಗ್ರತೆ ವಹಿಸ್ಕೊಂಡು ಇರೋಣ. ಪ್ರಪಂಚನ ನಾವು ಬದಲಾಯಿಸಕ್ ಆಗಲ್ಲ, ಖಂಡಿತವಾಗ್ಲೂ ಆಗಲ್ಲ. ಸೊ ಐ ಹೋಪ್ ದೇವ್ರ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ. ಸೂಪರ್, ಅಷ್ಟೇ. ನಮ್ ಪ್ರೊಟೆಕ್ಷನ್ ನಾವು ನೋಡ್ಕೊಳ್ಳೋಣ. ಸೂಪರ್. ಡಿಸೆಂಬರ್ 12ಕ್ಕೆ ರಚನಾ ರೈ ನಟನೆಯ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮಂಗಳೂರಿನ ಜನಗಳು ಪುರ ತೂವಡು ಮಂಗಳೂರು ನೋಡ್ತಾರೆ. ಸೊ ನೀವು ಹೇಳಿ, 12ಕ್ಕೆ ಬರ್ತಾ ಇದೀನಿ ನಿಮ್ ಕಡೆಯಿಂದ ಪ್ರೀತಿಯಿಂದ ಮತ್ತೊಮ್ಮೆ ನಾವು ಸಿಗ್ತೀವಿ. ಬಟ್ ಈ ಒಂಥರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಅಲ್ವಾ, ಅದಕ್ಕೆ. ಸೊ ಡಿಸೆಂಬರ್ 12ಕ್ಕೆ ನನ್ನ ಪ್ರೀತಿಯ ಸಿನಿಮಾ ಡೆವಿಲ್ ರಿಲೀಸ್ ಆಗ್ತಾ ಇದೆ. ಸೊ ನೀವೆಲ್ಲರೂ ನಿಮ್ ಕುಟುಂಬ, ನಿಮ್ ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾ ಥಿಯೇಟರ್ ಅಲ್ಲಿ ದಯಮಾಡಿ ನೋಡಿ. ಅಂಡ್ ಪೈರಸಿ ಮಾತ್ರ ಮಾಡಕ್ ಹೋಗ್ಬೇಡಿ. ಕನ್ನಡ ಸಿನಿಮಾನ ನೋಡಿ, ಬೆಳೆಸಿ, ಉಳಿಸಿ. ನಾವೆಲ್ಲ ಮಾತಾಡಿದ್ವಿ, ನಿಮ್ ಪಾತ್ರ ಹೆಂಗಿರುತ್ತೆ ಅಂತ ಮಾತಾಡ್ಲಿಲ್ವಲ್ಲ ನಾವು. ಹೇಳ್ಬಹುದಾ? ಹೇಳ್ಬಹುದು ಖಂಡಿತ. ಅಂದ್ರೆ ಎಲ್ಲ ಅಲ್ಲ, ಬಟ್ ಡೆಫಿನೆಟ್ಲಿ ಜನರಿಗೆ ಇಷ್ಟ ಆಗುವಂತ ಪಾತ್ರ, ಮುದ್ದಾದಂತ ಪಾತ್ರ, ಅಷ್ಟೇ ತೂಕವಾದಂತ ಪಾತ್ರ, ಇಷ್ಟ ಮಾತ್ರ ಹೇಳಿದ್ರೆ ಸಾಕು. ಓಕೆ, ನಿಮಗೆ ತೊಂದರೆ ಆಗ್ಬಾರ್ದು. ಇದನ್ನೇ ಮತ್ತೆ ಹೇಳ್ತಾ ಇದ್ದೀನಿ ನಾನು. ನೀವ್ ಇನ್ನೊಂದು ಕ್ವೆಶನ್ ಕೇಳ್ಬಿಡಿ, ಎಲ್ಲ ಹೇಳ್ಬಿಡ್ತೀನಿ. ನೀವ್ ಇನ್ನೊಂದೇನಾದ್ರು ಕೇಳಿದ್ರೆ ನಾನಂತೂ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಹೇಳ್ಬಿಡ್ತೀನಿ. ಸೊ ಅದು ಓಕೆ, ನಾವು ಇನ್ನೊಂದ್ಸತಿ ರಿಲೀಸ್ ಟೈಮಲ್ಲಿ ಮತ್ತೊಂದ್ಸತಿ ಮಾತಾಡ್ತೀವಲ್ಲ, ಅವಾಗ ಯಾವ್ದು ಬಿಡಿ. ಸೂಪರ್ ರಚನಾ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಜರ್ನಿ. ಏನು ಸಾಮಾನ್ಯವಾಗಿ ಬಂದಿಲ್ಲ, ನೀವು ಎಲ್ಲ ಕಲಿತು ಎಲ್ಲ ಕ್ಷೇತ್ರಗಳಲ್ಲಿ ಹೆಸರು ಮಾಡಿನೇ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ನಮ್ಮ ಇಂಡಸ್ಟ್ರಿಗೆ ಒಂದು ಭರವಸೆಯ ಹೀರೋಯಿನ್ ಆಗಿ ಶೈನ್ ಆಗೋದಕ್ಕೆ ರೆಡಿ ಆಗಿದ್ದೀರಾ, ಶೈನ್ ಆಗಿದ್ದೀರಾ ಆಲ್ರೆಡಿ. ನಿಮಗೆ ಇನ್ನಷ್ಟು ಒಳ್ಳೆ ಒಳ್ಳೆ ಅವಕಾಶಗಳು, ಎಲ್ಲ ಸ್ಟಾರ್ಗಳ ಜೊತೆ ನಟನೆ ಮಾಡುವಂಥ ಅವಕಾಶಗಳು 100% ಆ ಕೊರಗಜ್ಜ ನಿಮಗೆ ಕೊಟ್ಟೇ ಕೊಡ್ತಾರೆ ಅಂತ ನನಗೆ ಹೋಪ್ ಇದೆ. ಈ ಸಿನಿಮಾ ಕೂಡ ಸಕ್ಸಸ್ ಆಗುತ್ತೆ, ಸೂಪರ್ ಡೂಪರ್ ಸಕ್ಸಸ್ ಆಗಿ ನಿಮ್ಗೆ ದೊಡ್ಡ ಮಟ್ಟದ ಜನ ಮನ್ನಣೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಫ್ರೀ ಮಾಡ್ಕೊಂಡು ನಮ್ಮ ಆಫೀಸಿಗೆ ಬಂದು ನಿಮ್ಮ ಜರ್ನಿಯ ಬಗ್ಗೆ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರವನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು. ಯು ಆರ್ ರಿಯಲಿ ದ ಸ್ವೀಟೆಸ್ಟ್ ಪರ್ಸನ್ ಎವರ್. ನಂಗೆ ತುಂಬಾ ಕಂಫರ್ಟೇಬಲ್ ಆಗಿ ಫೀಲ್ ಮಾಡಿಸಿದ್ರಿ ಇಲ್ಲಿ. ಅಂಡ್ ದ ವೆಲ್ಕಮ್ ದಟ್ ಯು ಡೆಡ್. ನನಗೋಸ್ಕರ ಪಾಪ ವೇಟ್ ಮಾಡ್ತಾ ಇದ್ರಿ, ತುಂಬಾ ಪ್ರೀತಿಯಾಗಿ ನೋಡ್ಕೊಂಡ್ರಿ, ಒಂದು ಆರ್ಟಿಸ್ಟ್ ಕೊಡುವಂತ ಬೆಲೆನ ಕೊಟ್ರಿ. ಖುಷಿ ಆಯ್ತು. ಥ್ಯಾಂಕ್ ಯು. ವೆರಿ ಹ್ಯಾಪಿ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಡೆವಿಲ್ ಕ್ವೀನ್, ಡೆವಿಲ್ನ ರಾಣಿ ರಚನಾ ರೈ ಅವರ ಮಾತುಗಳು. ಡೆವಿಲ್ ಸಿನಿಮಾ ಇದೇ ಡಿಸೆಂಬರ್ 12ಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋಣ. ಅದರಲ್ಲೂ ರಚನಾ ಅವರ ಪಾತ್ರ ಹೇಗಿರುತ್ತೆ, ಹೇಗೆ ನಮ್ಮನ್ನು ರಂಜಿಸ್ತಾರೆ ಅಂತ ನೋಡಿ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.